ಹಲೋ ಎವ್ರಿವನ್, ವೆಲ್ಕಮ್ ಟು ಇಂಡಿಯಾ ಫಾರ್ IAS. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು KS ಫಿಲಿಮ್ಸ್ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ರಿವಿಷನ್ ನ KS ಫಿಲಿಮ್ಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀವಿ. ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂದ್ರೆ ಪರಿಸರ ಅಧ್ಯಯನದ ರಿಲೇಟೆಡ್ ಏನು ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿ ಇರುತ್ತೆ, ಯಾವ ಟಾಪಿಕ್ ನ್ಯೂಸ್ ಅಲ್ಲಿ ಇರುತ್ತೆ, ಯಾವ ಟಾಪಿಕ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರೆಂಟ್ ಅಫೇರ್ಸ್ ಇಂದ GS1 ಪೇಪರ್, ಫಿಲಿಮ್ಸ್ ನ GS1 ಪೇಪರ್ ಅಲ್ಲಿ 40 ಕ್ವಶನ್ಸ್ ಬರುತ್ತೆ. ಆ 40 ಕ್ವಶನ್ಸ್ ಅಲ್ಲಿ 5 to 6 ಕ್ವಶನ್ಸ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ. GS2 ಪೇಪರ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬರುತ್ತೆ. ಆ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರ್ಬೋದು, ವೆಟ್ಲ್ಯಾಂಡ್ಸ್ ಇರ್ಬೋದು. ಸೊ ಈ ರೀತಿ ಕರ್ನಾಟಕ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕರ್ನಾಟಕದ ಪರಿಸರದ ವ್ಯವಸ್ಥೆಯ ರಿಲೇಟೆಡ್ ಕ್ವಶನ್ಸ್ 4 ರಿಂದ 5 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಎನ್ವಿರಾನ್ಮೆಂಟ್ ನ ನಾವು ಸ್ಟ್ಯಾಟಿಕ್ ಪೋರ್ಷನ್ ಅಷ್ಟೇ ಓದೋದಲ್ಲದೆ ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ. ಸೊ ಕಮಿಂಗ್ ಟು ದ ಫಸ್ಟ್ ಟಾಪಿಕ್ ಆಫ್ ದಿ ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್, ದ ಫಸ್ಟ್ ಟಾಪಿಕ್ ಈಸ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಯಾಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂತಂದ್ರೆ, ಸೊ ಇಟ್ ವಾಸ್ ಇನ್ ನ್ಯೂಸ್ ಬಿಕಾಸ್ India signs an agreement with International Solar Alliance to implement the solar projects in Pacific Islands. And also International Solar Alliance in news because recently the Armenia joins as the full-time member of the International Solar Alliance. So as of now there are 104 countries are the members of the International Solar Alliance. Because of these two reasons the International Solar Alliance news alli irutte. So International Solar Alliance ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಅಂದರೆ, ಸೊ ಇಟ್ ಈಸ್ ಅ ಜಾಯಿಂಟ್ ಇನಿಷಿಯೇಟಿವ್ ಆಫ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಇಂಡಿಯಾ ಮತ್ತು ಫ್ರಾನ್ಸ್ ಏನು ಮಾಡುತ್ತೆ ಅಂತಂದರೆ, 2015ರಲ್ಲಿ UNFCCಯ COP21 ಫ್ರಾನ್ಸ್ನ ಪ್ಯಾರಿಸ್ ದೇಶದಲ್ಲಿ ನಡೀತಿರುತ್ತೆ. ಅಲ್ಲಿ ಇಂಡಿಯಾ ಮತ್ತು ಫ್ರಾನ್ಸ್ ಏನು ಮಾಡುತ್ತೆ, ಜಂಟಿಯಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಲಾಂಚ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಹೆಡ್ ಕ್ವಾರ್ಟರ್ಸ್ ಬಂದು ಇಂಡಿಯಾದ ಗುರುಗ್ರಾಮಲ್ಲಿದೆ. So it is situated in India's Gurugram. So one more important fact related to International Solar Alliance is it is headed by a Director General. International Solar Alliance na head na ಏನಂತ ಕರೀತಾರೆ ಅಂದ್ರೆ Director General ಅಂತ ಕರೀತಾರೆ. So its headquarters is situated in India. So this is all about International Solar Alliance. So 2019ರಲ್ಲಿ International Solar Alliance ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಏನು ಮಾಡ್ತಾರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಇನಿಷಿಯೇಟಿವ್ ಆಗಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಒಂದು ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ಇನಿಷಿಯೇಟಿವ್ ಈಸ್ ರಿಲೇಟೆಡ್ ಟು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಫ್ರಮ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ COP29 and its outcomes. COP29 ಅಂದ್ರೇನು, ಕಾನ್ಫರೆನ್ಸ್ ಆಫ್ ದಿ ಪಾರ್ಟೀಸ್ ಟು ದಿ UNFCC ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. UNFCC is the United Nations Framework Convention on Climate Change. ಸೊ ಈ UNFCCಯ COP29 ನಡೆಯುತ್ತೆ. ಅದರ ಔಟ್ಕಮ್ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ UNFCCಯ COP29 ಎಲ್ಲಿ ನಡೆಯುತ್ತೆ ಅಂತಂದ್ರೆ, ಇಟ್ ವಾಸ್ ಹೆಲ್ಡ್ ಇನ್ ಅಜರ್ಬೈಜಾನ್ನ ಬಾಕು ಎಂಬ ಸಿಟಿಯಲ್ಲಿ ಇದು ನಡೆಯುತ್ತೆ. ಸೊ ದ ಡೇಟ್ ಈಸ್ 11th to 22nd November 2024. 11ನೇ ತಾರೀಕು ನವೆಂಬರ್ 2024ರಿಂದ 22ನೇ ತಾರೀಕು ನವೆಂಬರ್ 2024ರವರೆಗೂ COP29 ನಡೆಯುತ್ತೆ. ಸೊ ಈ COPನ ಫಿನಾನ್ಸ್ COP ಅಂತಾನೂ ಕರೀತಾರೆ. ಫಿನಾನ್ಸ್ COP ಅಂತ ಯಾಕೆ ಕರೀತಾರೆ ಅಂತಂತಂದ್ರೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಮಿಟಿಗೇಷನ್ ಮತ್ತೆ ಅಡಾಪ್ಟೇಷನ್ ಪ್ರಾಜೆಕ್ಟ್ಸ್ ಏನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಡೆವಲಪಿಂಗ್ ಮತ್ತೆ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ದುಡ್ಡು ಬೇಕಾಗಿರುತ್ತೆ. ವೈ? ಬಿಕಾಸ್ the technologies which are necessary to reduce the emission of greenhouse gas. ಈ ಗ್ರೀನ್ ಹೌಸ್ ಗ್ಯಾಸ್ ಏನಿರುತ್ತೆ, ಈ ಗ್ರೀನ್ ಹೌಸ್ ಗ್ಯಾಸ್ನ ಎಮಿಷನ್ನ ಕಡಿಮೆ ಮಾಡಲಿಕ್ಕೆ ಏನು ಟೆಕ್ನಾಲಜಿ ಬೇಕಾಗಿರುತ್ತೆ, ಆ ಟೆಕ್ನಾಲಜಿ ಡೆವಲಪಿಂಗ್ ಮತ್ತೆ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಹತ್ರ ಇರಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಡೆವಲಪ್ ಮಾಡ್ಲಿಕ್ಕೋಸ್ಕರ ಆ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ದುಡ್ಡು ಬೇಕಾಗಿರುತ್ತೆ. ಈ ದುಡ್ಡನ್ನು ಡೆವಲಪ್ಡ್ ಕಂಟ್ರೀಸು ಡೆವಲಪಿಂಗ್ ಕಂಟ್ರೀಸ್ಗೆ ಕೊಡಬೇಕು ಅಂತ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಒಂದು ಒಪ್ಪಂದ ಆಗಿರುತ್ತೆ. ಸೊ ಆ ಒಪ್ಪಂದದ ಪ್ರಕಾರ 2025 ಈ ಫೈನಾನ್ಸಿಯಲ್ ಮೆಕ್ಯಾನಿಸಮ್ನ ಫೈನಲ್ ಮಾಡಬೇಕು. COP21 2015ರಲ್ಲಿ. ಸೊ ಬಿಫೋರ್ 2025 2025 ಈ ಫೈನಾನ್ಸಿಯಲ್ ಮೆಕ್ಯಾನಿಸಮ್ನ ಫೈನಲ್ ಮಾಡಬೇಕು ಅಂತ ಮಾತುಕತೆ ಆಗಿರುತ್ತೆ. ಸೊ ಆ ಮಾತುಕತೆ ಅಂಗವಾಗಿ COP29 ಏನು ಮಾಡ್ತಾರೆ ಅಂತಂದ್ರೆ,
ಈ ಫೈನಾನ್ಷಿಯಲ್ ಮೆಕ್ಯಾನಿಸಮ್ನ ಡಿಸ್ಕಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ COP ನ ಏನಂತ ಕರೀತಾರೆ ಅಂದರೆ ಫೈನಾನ್ಸ್ COP ಅಂತ ಕರೀತಾರೆ. ಒನ್ ಮೋರ್ ಟರ್ಮ್ ಅಸೋಸಿಯೇಟೆಡ್ ವಿತ್ ಫೈನಾನ್ಸ್ COP ಇಸ್ ನ್ಯೂ ಕ್ಯುಮ್ಯುಲೇಟಿವ್ ಕ್ವಾಂಟಿಟೇಟಿವ್ ಗೋಲ್ ಆನ್ ಕ್ಲೈಮೇಟ್ ಫೈನಾನ್ಸ್, ಇನ್ ಶಾರ್ಟ್ NCQG ಅಂತಾನೂ ಕರೀತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ COP29 and its outcomes. The next thing, important thing is India's initiatives in COP29. COP29 ಅಲ್ಲಿ ಇಂಡಿಯಾ ಏನು ಇನಿಷಿಯೇಟಿವ್ ತಗೊಳುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಡಿಯಾಸ್ ಇನಿಷಿಯೇಟಿವ್ ಅಂದರೆ 2 ಇಂಪಾರ್ಟೆಂಟ್ ಇನಿಷಿಯೇಟಿವ್ ಇದೆ. ಮೊದಲನೇದಾಗಿ ಇಂಡಿಯಾ ಅಲಾಂಗ್ ವಿತ್ ಸ್ವೀಡನ್, ಇಂಡಿಯಾ ಆ್ಯಂಡ್ ಸ್ವೀಡನ್, these 2 countries jointly conduct ಲೀಡ್ IT ಸಮ್ಮಿಟ್. ಲೀಡ್ IT ಸಮ್ಮಿಟ್ ಅನ್ನ ಇಂಡಿಯಾ ಮತ್ತೆ ಸ್ವೀಡನ್ ಕಂಡಕ್ಟ್ ಮಾಡುತ್ತೆ. ಇದರ ಉದ್ದೇಶ ಏನಂತಂದ್ರೆ ಹೆವಿ ಇಂಡಸ್ಟ್ರೀಸ್ನ ಡಿಕಾರ್ಬನೈಸ್ ಮಾಡೋದಾಗಿರುತ್ತೆ. ಹೆವಿ ಇಂಡಸ್ಟ್ರೀಸ್ ಅಂದ್ರೆ ಏನು? ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಇಂಡಸ್ಟ್ರಿ ಇರ್ಬೋದು, ದೆನ್ ರೈಲ್ವೆ ಇಂಡಸ್ಟ್ರೀಸ್ ಇರ್ಬೋದು, ದೆನ್ ವಿ ಹ್ಯಾವ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ದೀಸ್ ಆರ್ ದ ಹೆವಿ ಇಂಡಸ್ಟ್ರಿ. ಈ ಹೆವಿ ಇಂಡಸ್ಟ್ರಿಯಿಂದ ಕಾರ್ಬನ್ ಡೈಆಕ್ಸೈಡ್ ತುಂಬ ಎಮಿಟ್ ಆಗ್ತಿರುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ಕಡಿಮೆ ಮಾಡೋದು ಈ ಲೀಡ್ IT ಸಮಿಟ್ನ ಒಂದು ಉದ್ದೇಶ ಆಗಿರುತ್ತೆ. ದೆನ್ ಇಂಡಿಯಾ ಆಲ್ಸೋ ಟೇಕ್ಸ್ ದಿ ಲೀಡರ್ಶಿಪ್ ಆಫ್ ಸೋಲಾರ್ ಎನರ್ಜಿ ಲೀಡರ್ಶಿಪ್ ಇನ್ COP29 ಥ್ರೂ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇಂಡಿಯಾ ಏನು ಮಾಡುತ್ತೆ ಅಂತಂದರೆ COP29 ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಪ್ರಮೋಟ್ ಮಾಡೋದ್ರ ಮುಖಾಂತರ ಸೋಲಾರ್ ಎನರ್ಜಿ ರಿಲೇಟೆಡ್ ಇನಿಷಿಯೇಟಿವ್ನ ತಗೊಳುತ್ತೆ, ಲೀಡರ್ಶಿಪ್ನ ತಗೊಳುತ್ತೆ. ಸೊ ದೀಸ್ ಆರ್ ದ 2 ಮೇನ್ ಆಕ್ಟಿವಿಟೀಸ್ ಆರ್ ಇನಿಷಿಯೇಟಿವ್ಸ್ ಆಫ್ ದಿ ಇಂಡಿಯಾ ವಿತ್ ರೆಸ್ಪೆಕ್ಟ್ ಟು COP29. So the next theme that we are going to discuss is environment related financial mechanisms. ಈ ವರ್ಷ ಎನ್ವಿರಾನ್ಮೆಂಟ್ ರಿಲೇಟೆಡ್ 3 ಫಂಡು ಇಂಪಾರ್ಟೆಂಟ್ ಆಗಿ ನ್ಯೂಸ್ ಅಲ್ಲಿ ಇರುತ್ತೆ, which may come in examination, that we will discuss now. So the first fund name is Global Environmental Facility. Global Environmental Facility, it was established in the year 1992. 1992ರಲ್ಲಿ ಈ ಫಂಡ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ರಿಯೋ ಅರ್ತ್ ಸಮಿತ್ ನಡೀತಿರ್ಬೇಕಾದ್ರೆ ಆ ರಿಯೋ ಅರ್ತ್ ಸಮಿತ್ ಅಲ್ಲಿ ಈ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಎಂಬ ಫಂಡ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಗಲ್ ಫಂಡ್, ಇಟ್ ಈಸ್ ಅ ಫ್ಯಾಮಿಲಿ ಆಫ್ ಫಂಡ್ಸ್. ದ ಫ್ಯಾಮಿಲಿ ಆಫ್ ಫಂಡ್ಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಡೆಡಿಕೇಟೆಡ್ ಟು climate change. It fights the climate change. Then it fights biodiversity loss. Then it fights land degradation. Then it fights international waters. International waters andre oceans and seas. Fifthly, it fights pollution, all kinds of pollution, water pollution, land pollution, soil pollution, we have air pollution. So it is a family of fund dedicated to fight all these 5 things. And this global environmental facility, it also assists 5 international, it gives financial assistance to 5 international conventions. The first one is Minamata Convention on Mercury. Second one, the Stockholm Convention on Persistent Organic Pollutants. Then United Nations Convention on Biological Diversity. Then UN Convention to Combat Desertification. Lastly, the UNFCCC, that is United Nations Framework Convention on Climate Change. ಈ 5 ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಏನು ಮಾಡುತ್ತೆ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಕೊಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ. ಸೊ ದ ನೆಕ್ಸ್ಟ್ ಫಂಡ್ ಈಸ್ ಗ್ರೀನ್ ಕ್ಲೈಮೇಟ್ ಫಂಡ್. ಗ್ರೀನ್ ಕ್ಲೈಮೇಟ್ ಫಂಡ್ ನ್ಯೂಸಲ್ಲಿ ಇರುತ್ತೆ. ದಿಸ್ ಗ್ರೀನ್ ಕ್ಲೈಮೇಟ್ ಫಂಡ್ ಇಟ್ ಎಕ್ಸ್ಕ್ಲೂಸಿವ್ಲಿ ವರ್ಕ್ಸ್ ಫಾರ್ ಫೈನಾನ್ಸಿಂಗ್ ಮಿಟಿಗೇಷನ್ ಆ್ಯಂಡ್ ಅಡಾಪ್ಟೇಷನ್ ಪ್ರಾಜೆಕ್ಟ್ಸ್, and it is the world's largest fund dedicated to fight the climate change. So it is the world's largest fund dedicated to fight the climate change. So it was established in the year 2010 in COP16. COP16
ಅದು ಎಲ್ಲಿ ಆಗಿರುತ್ತೆ ಅಂದರೆ ಕ್ಯಾನ್ಕೋನ್ ಎಂಬ ಸಿಟಿಯಲ್ಲಿ ಆಗಿರುತ್ತೆ. 2010ರಲ್ಲಿ UP16 ಅಲ್ಲಿ ಈ ಫಂಡ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ಇಟ್ ಸರ್ವ್ಸ್ ಆಸ್ ದಿ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಫಾರ್ ದಿ UNFCC. UNFCC ಇಂದ ಯಾವುದೇ ರೀತಿಯಾದ ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಪ್ರಾಜೆಕ್ಟ್ಸ್ನ ಹಮ್ಮಿಕೊಂಡ್ರೆ ಅದಕ್ಕೆ ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಆಗಿ ಗ್ರೀನ್ ಕ್ಲೈಮೇಟ್ ಫಂಡ್ ವರ್ಕ್ ಮಾಡುತ್ತೆ. ಇಟ್ಸ್ ಸೆಕ್ರೆಟೇರಿಯಟ್ ಇಸ್ ಲೊಕೇಟೆಡ್ ಇನ್ ಸೋಂಗ್ಡೋ ಇನ್ ಸೌತ್ ಕೊರಿಯಾ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಗ್ರೀನ್ ಕ್ಲೈಮೇಟ್ ಫಂಡ್. Next we have Altera Fund. So Altera Fund is also repeatedly in news. This fund was established by United Arab Emirates at COP28. This COP28, it was held in Dubai, and this Altera Fund, it is a $30 billion fund to fight the climate. So this was to finance the projects which are related to climate change, especially in least developed and developing countries. So along with that, this fund also aims to attract $250 billion for private investment. $250 billion private investments in climate change related projects. So this is about Altera Fund. Altera Fund examination point of view ಏನು ನಾವು ನೆನಪಿಟ್ಕೋಬೇಕು ಅಂತಂದರೆ, it was launched by UAE in COP28, which was held in Dubai. The quantum of the amount of the fund is $30 billion. So ಇದನ್ನ ನಾವು examination point of view ನೆನಪಿಟ್ಕೋಬೇಕು. Next theme is sustainable energy. Sustainable energy related ಏನೇನು ನ್ಯೂಸ್ ಅಲ್ಲಿ ಇತ್ತು ಇಂಪಾರ್ಟೆಂಟ್ ಅಂತ ನಾವು ನೋಡೋಣ. So the first topic is India's first green hydrogen fueling station. So India's first green hydrogen fueling station ಬಗ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅಂದರೆ, ದಿಸ್ ಸ್ಟೇಷನ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಲೇ ಆ್ಯಂಡ್ ಲಡಾಖ್. ಲಡಾಖ್ನ ಲೇ ಎಂಬ ಪ್ರದೇಶದಲ್ಲಿ ಇದು ಸಿಚುವೇಟ್ ಆಗಿದೆ. ಸೊ ಎವ್ರಿ ಡೇ ಈ ಫ್ಯೂಯಲ್ ಸ್ಟೇಷನ್ ಏನು ಮಾಡುತ್ತೆ ಅಂದರೆ, ಇಟ್ ಪ್ರೊಡ್ಯೂಸಸ್ 80 kg ಆಫ್ ಗ್ರೀನ್ ಹೈಡ್ರೋಜನ್ ಪರ್ ಡೇ, ಆ್ಯಂಡ್ ಇಟ್ ಈಸ್ ಬೀಯಿಂಗ್ ಆಪರೇಟೆಡ್ ಬೈ NTPC. NTPC ಬಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, is a government of India undertaking company. So these are the few facts related to India's first green hydrogen fueling station. So ಇವಾಗ ನಾವು ಗ್ರೀನ್ ಹೈಡ್ರೋಜನ್ ಅಂತ ನೋಡಿದ್ವಿ, ಇಂಡಿಯಾಸ್ ಫಸ್ಟ್ ಗ್ರೀನ್ ಹೈಡ್ರೋಜನ್ ಫ್ಯೂಲಿಂಗ್ ಸ್ಟೇಷನ್ ಅಂತ. ಸೊ ಈ ಹೈಡ್ರೋಜನ್ಗೆ ಗ್ರೀನ್ ಅಂತ ಯಾಕೆ ಕರೀತಾರೆ, ಆಮೇಲೆ ಇನ್ನೊಂದು ಥರ ಹೈಡ್ರೋಜನ್ಗೆ ಬ್ರೌನ್ ಅಂತ ಕರೀತಾರೆ. ಸೊ ಈ ರೀತಿ ಕೆಟಗರೈಸೇಷನ್ ಯಾಕೆ ಮಾಡಿರ್ತಾರೆ ಅದನ್ನು ನಾವು ತಿಳ್ಕೊಳ್ಳೋಣ. ಅದರ ಮೇಲೂ ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ ಬರ್ಬೋದು. ಸೊ ದ ಫಸ್ಟ್ ಒನ್ ಈಸ್ ಗ್ರೀನ್ ಹೈಡ್ರೋಜನ್. ಸೊ ಈ ಕೆಟಗರೈಸೇಷನ್ ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಾವು ಹೈಡ್ರೋಜನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ವಾಟರ್ನ ಸ್ಪ್ಲಿಟ್ ಮಾಡಬೇಕಾಗತ್ತೆ. ವಾಟರ್ನ ಸ್ಪ್ಲಿಟ್ ಮಾಡೋದ್ರ ಮುಖಾಂತರ ನಾವು ಹೈಡ್ರೋಜನ್ ಮತ್ತು ಆಕ್ಸಿಜನ್ನ, ವಾಟರಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಸ್ಪ್ಲಿಟ್ ಮಾಡ್ತೀವಿ. ಆ ಹೈಡ್ರೋಜನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಈ ಹೈಡ್ರೋಜನ್ನ ವಾಟರ್ನ ಸ್ಪ್ಲಿಟ್ ಮಾಡಬೇಕಾದ್ರೆ ಎನರ್ಜಿ ಯೂಸ್ ಮಾಡಬೇಕಾಗತ್ತೆ. ಆ ಎನರ್ಜಿ ಯಾವುದರಿಂದ ಬಂದಿರುತ್ತೆ ಅನ್ನೋದ್ರ ಮೇಲೆ ನಾವು ಈ ಹೈಡ್ರೋಜನ್ನ ಕೆಟಗರೈಸೇಷನ್ ಮಾಡ್ತೀವಿ. ಇಫ್ ದ್ಯಾಟ್ ಎನರ್ಜಿ ಕಮ್ಸ್, ಆ ಎನರ್ಜಿನ ನಾವು ರಿನ್ಯೂಯಬಲ್ ಎನರ್ಜಿ ಅಂದರೆ ಸೋಲಾರ್ ಎನರ್ಜಿ ಇರ್ಬೋದು ಅಥವಾ ವಿಂಡ್ ಎನರ್ಜಿ ಇರ್ಬೋದು, ಆ ಎನರ್ಜಿಯಿಂದ ನಾವು ತೆಗೆದುಕೊಂಡಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಆ ಎನರ್ಜಿ ಏನಾದರೂ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡ್ಕೊಂಡು ಬಂದಿದ್ದು, ಮತ್ತು ಆ ನ್ಯಾಚುರಲ್ ಗ್ಯಾಸಿಂದ ಎಮಿಟ್ ಆಗ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ನ ನಾವು ಕ್ಯಾಪ್ಚರ್ ಮಾಡಿ ಸಿಕ್ವೆಸ್ಟರ್ ಮಾಡಿದ್ರೆ ನಾವೇನಂತ ಕರಿತೀವಿ, ಅದನ್ನು ಬ್ಲೂ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಎನರ್ಜಿ ಸೋರ್ಸು ನ್ಯಾಚುರಲ್ ಗ್ಯಾಸ್ ಅಥವಾ ಕೋಲ್ ಆಗಿದ್ದು ಕಾರ್ಬನ್ ಕ್ಯಾಪ್ಚರ್ ಮತ್ತು ಸಿಕ್ವೆಸ್ಟ್ರೇಷನ್ ಇಲ್ಲ ಅಂತಂದರೆ ಆ ಥರದ ಹೈಡ್ರೋಜನ್ ನಾವು ಗ್ರೇ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಇಲ್ಲಿ ಎನರ್ಜಿ ಸೋರ್ಸ್ ಕೋಲ್ ಆಗಿದ್ದರೆ ಆ ಥರದ ಹೈಡ್ರೋಜನ್ ನಾವು ಏನಂತ ಕರಿತೀವಿ, ಪ್ರೊಡ್ಯೂಸ್ ಮಾಡಿದ ಹೈಡ್ರೋಜನ್ ನಾವು ಬ್ರೌನ್ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಇಲ್ಲಿ ಎನರ್ಜಿ ಸೋರ್ಸ್ ಬಂದು ನ್ಯೂಕ್ಲಿಯರ್ ಎನರ್ಜಿ ಆಗಿದ್ರೆ ಎನರ್ಜಿ ಸೋರ್ಸ್ ಬಂದು ನ್ಯೂಕ್ಲಿಯರ್ ಎನರ್ಜಿ ಆಗಿದ್ರೆ ಸೊ ಆ ಥರ ಪ್ರೊಡ್ಯೂಸ್ ಮಾಡಿದಂಥ ಹೈಡ್ರೋಜನ್ ನಾವು ಏನಂತ ಕರಿತೀವಿ, ಪಿಂಕ್ ಹೈಡ್ರೋಜನ್ ಅಂತ ಕರಿತೀವಿ. ದೆನ್ ಈ ಎನರ್ಜಿ ಸೋರ್ಸ್ ಮೀಥೇನ್ ಪೈರೋಲೈಸಿಸ್ ಇಂದ ಬಂದಿದ್ರೆ ಅದನ್ನು ನಾವು ಟಾರ್ಕ್ವೈಸ್ ಹೈಡ್ರೋಜನ್ ಅಂತ ಕರಿತೀವಿ. ದೆನ್ ಇಫ್ ಇಟ್ ಈಸ್ ಗ್ರಿಡ್ ಕನೆಕ್ಟೆಡ್ ಎಲೆಕ್ಟ್ರಿಸಿಟಿ, ಅಂದರೆ ಆ ಎಲೆಕ್ಟ್ರಿಸಿಟಿನ ನಾವು ಗ್ರಿಡ್ ಕನೆಕ್ಷನ್ ಅಂತಂದರೆ ಇಟ್ ಮೇ ಬಿ ಮಿಕ್ಸ್ ಆಫ್ ಆಲ್ ದೀಸ್ ಸೋರ್ಸ್ ಟೈಪ್ ಆಫ್ ಎನರ್ಜಿ. ಸೊ ಆ ರೀತಿ ಇದ್ದಾಗ ನಾವು ಏನಂತ ಕರಿತೀವಿ, ಆ ಪ್ರೊಡ್ಯೂಸ್ ಮಾಡಿದ ಹೈಡ್ರೋಜನ್ನ ಯೆಲ್ಲೋ ಹೈಡ್ರೋಜನ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಹೈಡ್ರೋಜನ್ಸ್.
So the next topic is strategic interventions for green hydrogen transition program. So this program was launched by Union government. So this is also related to green hydrogen. So it is a sub-component of National Hydrogen Mission. So National Hydrogen Mission ಏನಿದೆ ಅದರದ್ದು ಒಂದು ಸಬ್ ಕಾಂಪೋನೆಂಟ್ ಈ ಸೈಟ್ ಪ್ರೋಗ್ರಾಮ್ ಆಗಿದೆ. ಇದನ್ನ ಇನ್ ಶಾರ್ಟ್ ಆಗಿ ಏನಂತ ಕರೀತಾರೆ ಅಂದ್ರೆ ಸೈಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಈ ಸೈಟ್ ಪ್ರೋಗ್ರಾಮ್ ನ ಮುಖ್ಯ ಉದ್ದೇಶ ಏನಂತಂದ್ರೆ ಇಟ್ ಏಮ್ಸ್ ಟು ಪ್ರಮೋಟ್ ಡೊಮೆಸ್ಟಿಕ್ ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಲ್ಸೋ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್. ಸೊ ನಾವು ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ, ಟು ಪ್ರೊಡ್ಯೂಸ್ ಹೈಡ್ರೋಜನ್ ನಾವೇನ್ ಮಾಡಬೇಕು, ವಾಟರ್ನ ಸ್ಪ್ಲಿಟ್ ಮಾಡಬೇಕು. ಈ ವಾಟರ್ ಸ್ಪ್ಲಿಟ್ ಮಾಡಲಿಕ್ಕೆ ನಮ್ಗೆ ಏನ್ ಬೇಕು, ಎನರ್ಜಿ ಬೇಕು. ಸೊ ಅದು ಈ ವಾಟರ್ನ ಸ್ಪ್ಲಿಟ್ ಮಾಡ್ಬೇಕಂತಂದ್ರೆ ನಮ್ಗೆ ಎಲೆಕ್ಟ್ರೋಲೈಸರ್ಸು ಬೇಕು. ಸೊ ಈ ಎಲೆಕ್ಟ್ರೋಲೈಸರ್ಸ್ನ ನಾವು ಏನ್ ಮಾಡ್ಕೋತಿದ್ವಿ ಹೆಚ್ಚಾಗಿ ಅಂತಂದ್ರೆ ಇಂಪೋರ್ಟ್ ಮಾಡ್ಕೋತಿದ್ವಿ. ಸೊ ಆ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ನಾವು ನಿಲ್ಲಿಸಬೇಕು. ಸೊ ಅದನ್ನ ಡೊಮೆಸ್ಟಿಕ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಈ ಸ್ಕೀಮ್ ಉದ್ದೇಶ ಆಗಿದೆ. ಸೊ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ ಆಫ್ ಎಲೆಕ್ಟ್ರೋಲೈಸರ್ ಅಂಡ್ ಆಲ್ಸೋ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂತಂದ್ರೆ ಈ ಉದ್ದೇಶಕ್ಕೋಸ್ಕರ 17,492 crore ಈ ಸ್ಕೀಮ್ಗೆ ಬಿಡುಗಡೆ ಮಾಡುತ್ತೆ. ಅದರ ಜೊತೆಗೆ ದ ಸ್ಕೀಮ್ ವ್ಯಾಲಿಡಿಟಿ ಇಸ್ ಅಪ್ ಟು 2029 and 30. ಸೊ ಈ ಸ್ಕೀಮ್ನ ಫೈನಾನ್ಷಿಯಲ್ ಇಂಟೆನ್ಸಿವ್ ಮೆಕ್ಯಾನಿಸಮ್ ಎರಡು ರೀತಿಯಾಗಿದೆ. ಒನ್ ಈಸ್ ಫಾರ್ ಇನ್ಸೆಂಟಿವೈಸಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರೋಲೈಸರ್ಸ್ and the second one is incentivizing the production of green hydrogen. So ಈ ಸೈಟ್ ಪ್ರೋಗ್ರಾಮ್ ನ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿ ಯಾವುದು ಅಂತಂದ್ರೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದನ್ನ ಇನ್ ಶಾರ್ಟ್ ಆಗಿ ಏನಂತ ಕರೀತಾರೆ ಅಂದ್ರೆ ಸೇಕಿ ಅಂತ ಕರೀತಾರೆ. ಸೊ ದೀಸ್ ಆರ್ ದಿ ಫ್ಯೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಸೈಟ್ ಪ್ರೋಗ್ರಾಮ್. ಸೊ ನಾವು ನೆಕ್ಸ್ಟ್ ಸೈಟ್ ಪ್ರೋಗ್ರಾಮ್ ನ ಸ್ಟಡಿ ಮಾಡಬೇಕಾದ್ರೆ ವಿ ಹ್ಯಾವ್ ಕಮ್ ಟು ನೋ ದಟ್ ಸೈಟ್ ಪ್ರೋಗ್ರಾಮ್ ಈಸ್ ಅ ಸಬ್ ಕಾಂಪೋನೆಂಟ್ ಆಫ್ ನ್ಯಾಷನಲ್ ಹೈಡ್ರೋಜನ್ ಮಿಷನ್. ಇವಾಗ ನ್ಯಾಷನಲ್ ಹೈಡ್ರೋಜನ್ ಮಿಷನ್ ಏನು ಅಂತ ಸ್ವಲ್ಪ ನೋಡೋಣ. ಸೊ ಇಟ್ ಈಸ್ ನ್ಯಾಷನಲ್ ಹೈಡ್ರೋಜನ್ ಮಿಷನ್, ಇಟ್ ಈಸ್ ಅ ಪ್ರೋಗ್ರಾಮ್ ಆಫ್ ಆರ್ ಸ್ಕೀಮ್ ಆಫ್ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ. ಸೊ ಈ ನ್ಯಾಷನಲ್ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಮಿಷನ್ ನ ಟೋಟಲ್ ಔಟ್ಲೇ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅಲೋಕೇಶನ್ ಎಷ್ಟು ಅಂತಂದ್ರೆ 19,744 crore rupees ಆಗಿದೆ. ಈ ಸ್ಕೀಮ್ ನ ವ್ಯಾಲಿಡಿಟಿ ಅಥವಾ ವರ್ಷಗಳು ಎಷ್ಟಂದ್ರೆ 2023-24ರಿಂದ 2029-30ವರೆಗೆ. ಸೊ ದೀಸ್ ಆರ್ ದ ಫ್ಯೂ ಫ್ಯಾಕ್ಟ್ಸ್ ರಿಲೇಟೆಡ್ ಟು ನ್ಯಾಷನಲ್ ಹೈಡ್ರೋಜನ್ ಮಿಷನ್. ಸೊ ಈ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟೇಷನ್ ಮಾಡೋದ್ರಿಂದ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಪ್ರಾಜೆಕ್ಟ್ ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಇಂಡಿಯಾದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅಂತಂದ್ರೆ ದ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ ಆಫ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ದ ಫಸ್ಟ್ ಒನ್ ಈಸ್ India's green hydrogen production capacity is likely to reach 5 million metric ton per annum. So 2030 5 million metric ton per annum green hydrogen produce ಮಾಡಬಹುದು. The second expected outcome is to reduce the 1 lakh crore worth import of fossil fuel. ಸೊ ಇವಾಗ ನಾವೇನು ಪೆಟ್ರೋಲಿಯಂ ಮತ್ತೆ ಡೀಸೆಲ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೋತಿದೀವಿ. ಸೊ 2030 1 lakh crore worth rupees ಇಂಪೋರ್ಟ್ ನ ನಾವು ಕಡಿಮೆ ಮಾಡಬಹುದು. And the third one is it can motivate the private sector to invest 8 lakh crore in the green hydrogen projects, and it can generate 6 lakh crore jobs. So 6 lakh crore job na create ಮಾಡೋದ್ರೊಂದಿಗೆ 8 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಈ ಸ್ಕೀಮ್ ಮುಖಾಂತರ ಆಗೋ ಚಾನ್ಸಸ್ ಇದೆ. And the last outcome is nearly 50 million metric ton per annum of CO2. ಸೊ ಪ್ರತಿ ವರ್ಷ 50 ಮಿಲಿಯನ್ ಮೆಟ್ರಿಕ್ ಟನ್ CO2 ನಾವೇನ್ ಮಾಡ್ಬೋದು, ಎಮಿಷನ್ ಆಗೋದನ್ನ ತಡೆಗಟ್ಟಬಹುದು. ದೀಸ್ ಆರ್ ದಿ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಆಫ್ ದಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಗ್ರೀನ್ ಫ್ಯೂಯಲ್ಸ್ ಅಲಯನ್ಸ್ ಇಂಡಿಯಾ, GFAI ಅಂತ ಕರಿತೀವಿ. ಸೊ ದಿಸ್ ಗ್ರೀನ್ ಫ್ಯೂಯಲ್ ಅಲಯನ್ಸ್ ಇಂಡಿಯಾ ಇಟ್ ವಾಸ್ ಲಾಂಚ್ಡ್ ಬೈ ಡೆನ್ಮಾರ್ಕ್. ಸೊ ಡೆನ್ಮಾರ್ಕ್ ಕಂಟ್ರಿ ಈ ಗ್ರೀನ್ ಫ್ಯೂಯಲ್ ಅಲಯನ್ಸ್ ಇಂಡಿಯಾನ ಲಾಂಚ್ ಮಾಡುತ್ತೆ. ಸೊ ಇಟ್ಸ್ ಮೇನ್ ಆಬ್ಜೆಕ್ಟಿವ್, ಈ ಗ್ರೀನ್ ಫ್ಯೂಯಲ್ ಅಲಯನ್ಸ್ ಇಂಡಿಯಾದ ಆಬ್ಜೆಕ್ಟಿವ್ ಏನಂತಂದ್ರೆ ಸಸ್ಟೈನಬಲ್ ಎನರ್ಜಿ
ಸೆಕ್ಟರ್ನ ಇಂಡಿಯಾದಲ್ಲಿ ಪ್ರಮೋಟ್ ಮಾಡೋದು. ಇಂಡಿಯಾದಲ್ಲಿ ಜಾಸ್ತಿಯಾಗಿ ಸಸ್ಟೈನೇಬಲ್ ಎನರ್ಜಿ ಪ್ರೊಡಕ್ಷನ್ ಅಂದರೆ ಸೋಲಾರ್ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಹೈಡ್ರೋ ಎಲೆಕ್ಟ್ರಿಕ್ ಎನರ್ಜಿ ಇರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಇರ್ಬೋದು, ಅಥವಾ ಇವಾಗ ನಾವು ಸ್ಟಡಿ ಮಾಡ್ದಂಗೆ ಗ್ರೀನ್ ಎನರ್ಜಿ ಇರ್ಬೋದು, ಬಯೋ ಎನರ್ಜಿ ಇರ್ಬೋದು. ಸೊ ಈ ರೀತಿ ಸಸ್ಟೈನೇಬಲ್ ಎನರ್ಜಿ ಸೆಕ್ಟರ್ ಏನಿರುತ್ತೆ ಅದನ್ನು ಪ್ರಮೋಟ್ ಮಾಡೋದು ಈ ಗ್ರೀನ್ ಫ್ಯೂಯಲ್ ಅಲಯನ್ಸ್ ಇಂಡಿಯಾದ ಒಂದು ಉದ್ದೇಶವಾಗಿದೆ. ಸೊ ಇಟ್ ಆಲ್ಸೋ ಏಮ್ಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ. ಸೊ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಇನಿಷಿಯೇಟಿವ್, GFAI's ಇನಿಷಿಯೇಟಿವ್ ಇಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ. ಕಾರ್ಬನ್ ನ್ಯೂಟ್ರಾಲಿಟಿ ಅಂದ್ರೇನು? ನಾವು ಎಷ್ಟು CO2ನ ಎಮಿಟ್ ಮಾಡ್ತೀವಿ ಅಷ್ಟೇ CO2ನ ಅಟ್ಮಾಸ್ಫಿಯರಿಂದ ಅಬ್ಸಾರ್ಬ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಇಟ್ ವಾಂಟ್ಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಅಂಡ್ ಇಟ್ ಆಲ್ಸೋ ವಾಂಟ್ಸ್ ಟು ಪ್ರಮೋಟ್ ಗ್ರೀನ್ ಫ್ಯೂಯಲ್ ಸೆಕ್ಟರ್. ಸೊ ಗ್ರೀನ್ ಫ್ಯೂಯಲ್ ಸೆಕ್ಟರ್ನ ಇದು ಇಂಡಿಯಾದಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಒಂದು ಉದ್ದೇಶವನ್ನು ಹೊಂದಿದೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಇಥೆನಾಲ್ 100. ಸೊ ಇಥೆನಾಲ್ 100 ಕೂಡ ನ್ಯೂಸಲ್ಲಿ ಇರುತ್ತೆ. ಇಥೆನಾಲ್ 100 ಅಂತಂದ್ರೇನು? ಇಥೆನಾಲ್ ಈಸ್ ಅ ಬಯೋಫ್ಯೂಯಲ್. ಸೊ ಇಥೆನಾಲ್ ಈಸ್ ಒನ್ ಆಫ್ ದಿ ಬಯೋಫ್ಯೂಯಲ್. ಇದನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ, ಶುಗರ್ ಕೇನ್ ಇರ್ಬೋದು ಅಥವಾ ಕಾರ್ನ್ ಇರ್ಬೋದು ಅಥವಾ ಯಾವುದೇ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು, ಅದನ್ನು ಯೂಸ್ ಮಾಡಿಕೊಂಡು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾರೆ. ಇಟ್ ಈಸ್ ಅ ಕೈಂಡ್ ಆಫ್ ಪೆಟ್ರೋಲ್ ಆರ್ ಡೀಸೆಲ್. ಸೊ ಇದನ್ನು ಗೌರ್ಮೆಂಟ್ ಏನು ಮಾಡಿದೆ, ಇಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಸೊ ಆ ಇಥೆನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ನ ಅನುಗುಣವಾಗಿ ಆಲ್ರೆಡಿ ಇಂಡಿಯಾ ಏನು ಮಾಡಿದೆ ಅಂತಂದರೆ ಇಥೆನಾಲ್ 20 ಆಲ್ರೆಡಿ ಇಂಡಿಯಾ ಅಚೀವ್ಡ್ ಇಥೆನಾಲ್ 20 ಬೈ ದ ಇಯರ್ 2025 ಆ್ಯಂಡ್ 26. ಸೊ ಇಥೆನಾಲ್ 20 ಅಂತಂದ್ರೇನು? ಪೆಟ್ರೋಲ್ನಲ್ಲಿ 20% ಇಥೆನಾಲ್ನ ಬ್ಲೆಂಡ್ ಮಾಡೋದು. ಸೊ ಇವಾಗ ಇಥೆನಾಲ್ 100 ಅಂದ್ರೇನು? 100% ಇಥೆನಾಲ್ ಇರುತ್ತೆ ಇನ್ಸ್ಟೆಡ್ ಆಫ್ ಪೆಟ್ರೋಲ್. ಪೆಟ್ರೋಲ್ ಬದಲಿಗೆ 100% ಇಥೆನಾಲ್ ಇರುತ್ತೆ. ಸೊ ಈ ರೀತಿ 100% ಇಥೆನಾಲ್ ಇರ್ತಕ್ಕಂಥ 183 ಫ್ಯೂಯಲ್ ಸ್ಟೇಷನ್ಸ್ನ, ರಿಟೇಲ್ ಔಟ್ಲೆಟ್ಸ್ನ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರಿಟೇಲ್ ಔಟ್ಲೆಟ್ಸು 4 ರಾಜ್ಯ ಮತ್ತು ಒಂದು ಯೂನಿಯನ್ ಟೆರಿಟರಿಯಲ್ಲಿ ಲೊಕೇಟ್ ಆಗಿರುತ್ತೆ. ಆ 4 ರಾಜ್ಯಗಳು ಯಾವ ಅಂತಂದರೆ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಆ್ಯಂಡ್ ಉತ್ತರ ಪ್ರದೇಶ್. ಯೂನಿಯನ್ ಟೆರಿಟರಿ ಬಂದು ನ್ಯೂ ಡೆಲ್ಲಿ. ಸೊ ಈ 4 ರಾಜ್ಯ ಮತ್ತು ಒಂದು ಯೂನಿಯನ್ ಟೆರಿಟರಿಯಲ್ಲಿ 183 ಔಟ್ಲೆಟ್ಸ್ನ, ರಿಟೇಲ್ ಔಟ್ಲೆಟ್ಸ್ನ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಸ್ಟಾರ್ಟ್ ಮಾಡಿರುತ್ತೆ. ಸೊ ಇಥೆನಾಲ್ 100 ಮೀನ್ಸ್ 100% ಇಥೆನಾಲ್, ಅಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಇರೋದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಇಥೆನಾಲ್ 100. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ PM ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನಾ. ಸೊ ದಿಸ್ ಈಸ್ ದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ 100% ಫಂಡ್ ಅಲೋಕೇಶನ್ ಈಸ್ ಡನ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದರೆ 1 ಕೋಟಿ ಮನೆಗಳಿಗೆ ಫ್ರೀ ಎಲೆಕ್ಟ್ರಿಸಿಟಿನ ಕೊಡುವುದು. ಸೊ ಫ್ರೀ ಎಲೆಕ್ಟ್ರಿಸಿಟಿ ಯಾವ ರೀತಿ ಕೊಡುತ್ತೆ? ಸೊ ದಿಸ್ ಎಲೆಕ್ಟ್ರಿಸಿಟಿ ಇಟ್ ಕಮ್ಸ್ ಫ್ರಾಮ್ ರೂಫ್ ಟಾಪ್ ಸೋಲಾರ್ ಯೂನಿಟ್ಸ್. ಸೊ ಈ 1 ಕೋಟಿ ಮನೆಗಳು ದೇ ಶುಡ್ ಬಿ ರೆಡಿ ಟು ಇನ್ಸ್ಟಾಲ್ ಸೋಲಾರ್ ಎಲೆಕ್ಟ್ರಿಸಿಟಿ ಯೂನಿಟ್ಸ್, ರೂಫ್ ಟಾಪ್ ಸೋಲಾರ್ ಎಲೆಕ್ಟ್ರಿಸಿಟಿ ಯೂನಿಟ್ಸ್. ಸೊ ಪ್ರತಿ ಮನೆಗೆ ಪ್ರತಿ ತಿಂಗಳಿಗೆ 300 ಯೂನಿಟ್ಸು ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಸಿಗುತ್ತೆ. ಸೊ ಈಚ್ ಹೌಸ್ ಗೆಟ್ಸ್ 300 ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಪರ್ ಮಂತ್ ಫ್ರೀ. ಸೊ ಈ ಸ್ಕೀಮ್ನ ಇನ್ಸ್ಟಾಲೇಷನ್ಗೋಸ್ಕರ, ಈ ಸ್ಕೀಮ್ನ ಇಂಪ್ಲಿಮೆಂಟೇಷನ್ಗೋಸ್ಕರ ಸೆಂಟ್ರಲ್ ಗೌರ್ಮೆಂಟು ಎಷ್ಟು ಅನುದಾನವನ್ನು ಕೊಡ್ತಾ ಇದೆ ಅಂತಂದರೆ 75,021 ಕೋಟಿ ರೂಪಾಯಿಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಅಲೋಕೇಟ್ ಮಾಡಿದೆ. ಸೊ ದಿಸ್ ಈಸ್ ಅಬೌಟ್ PM ಘರ್ ಮುಫ್ತ್ ಬಿಜ್ಲಿ ಯೋಜನಾ. ಸೊ ಈ ಸ್ಕೀಮ್ನ ನ್ಯಾಷನಲ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋ ಏಜೆನ್ಸಿ ಹೆಸರೇನಂತಂದರೆ ನ್ಯಾಷನಲ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏಜೆನ್ಸಿ, NPAI. ಇನ್ನು ಸ್ಟೇಟ್ ಲೆವೆಲಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋ ಏಜೆನ್ಸಿಗಳ ಹೆಸರೇನಂತಂದರೆ ಸ್ಟೇಟ್ ಲೆವೆಲ್ ಡಿಸ್ಕಾಮ್ ಯೂನಿಟ್ಸ್ ಅಥವಾ ಪವರ್ ಎನರ್ಜಿ ಡಿಪಾರ್ಟ್ಮೆಂಟ್ಸ್ ಇನ್ ದ ಸ್ಟೇಟ್ ಗೌರ್ಮೆಂಟ್ಸ್. ಇವಾಗ ನಾವು ಕರ್ನಾಟಕದಲ್ಲಿ ತೊಗೊಂಡ್ರೆ ಬೆಂಗಳೂರಲ್ಲಿ ಬೆಸ್ಕಾಮ್ ಅಂತಿದೆ, ಹುಬ್ಳಿಯಲ್ಲಿ ಹೆಸ್ಕಾಮ್ ಅಂತಿದೆ. ಸೊ ಈ ರೀತಿ ಸ್ಟೇಟ್ ಲೆವೆಲ್ ಡಿಸ್ಕಾಮ್ ಯೂನಿಟ್ಸ್ ಏನಿದೆ, ಸೊ ಆ ಯೂನಿಟ್ಸ್ ಏನು ಮಾಡುತ್ತೆ ಅಂತಂದರೆ ಈ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಇನ್ನು ಈ ಸ್ಕೀಮ್ನ ಸಬ್ಸಿಡಿ ಸ್ಟ್ರಕ್ಚರ್ ನೋಡೋದಾದರೆ, ಸೊ ಯಾವ ರೀತಿ ಸಬ್ಸಿಡಿ ಸ್ಟ್ರಕ್ಚರ್ ಇದೆ ಅಂತಂದರೆ, ಸೊ ಅಪ್ ಟು 2 ಕಿಲೋವ್ಯಾಟ್, ಸೊ ಅಪ್ ಟು 2 ಕಿಲೋವ್ಯಾಟ್ 60% ಸಬ್ಸಿಡಿ ಕೊಡುತ್ತೆ. ಸೊ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಅಪ್ ಟು 2 ಕಿಲೋವ್ಯಾಟ್ ರೂಫ್ ಟಾಪ್ ಸೋಲಾರ್ ಯೂನಿಟಿಗೆ 60% ಸಬ್ಸಿಡಿ ಕೊಡುತ್ತೆ. 2 ಕಿಲೋವ್ಯಾಟ್ ಟು 3 ಕಿಲೋವ್ಯಾಟ್ ಕೆಪಾಸಿಟಿ ಸೋಲಾರ್ ಯೂನಿಟಿಗೆ 40% ಸಬ್ಸಿಡಿ ಕೊಡುತ್ತೆ. ಸೊ ಅದರೊಂದಿಗೆ ಈ ಸ್ಕೀಮ್ ಏನು ಮಾಡುತ್ತೆ ಅಂತಂದರೆ, ದ ಸ್ಕೀಮ್ ಆಲ್ಸೋ ವಾಂಟ್ಸ್ ಟು ಇಂಪ್ಲಿಮೆಂಟ್
ಮಾಡೆಲ್ ಸೋಲಾರ್ ವಿಲೇಜ್ ಇನ್ ಈಚ್ ಡಿಸ್ಟ್ರಿಕ್ಟ್. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಹಳ್ಳಿ ಅಥವಾ ಎರಡು ಹಳ್ಳಿಗಳಲ್ಲಿ ಮಾಡೆಲ್ ಸೋಲಾರ್ ವಿಲೇಜ್ ಅನ್ನ ಈ ಸ್ಕೀಮ್ ತರಲಿಕ್ಕೆ ಒಂದು ಉದ್ದೇಶವನ್ನು ಹೊಂದಿದೆ. ಸೊ ದಿಸ್ ಈಸ್ ಅಬೌಟ್ ಸಬ್ಸಿಡಿ ಸ್ಟ್ರಕ್ಚರ್ ಅಂಡ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಸ್ಕೀಮ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಬೆಲೆಮ್ ಡಿಕ್ಲರೇಷನ್. ಸೊ ಬೆಲೆಮ್ ಡಿಕ್ಲರೇಷನ್ ನ್ಯೂಸ್ ಅಲ್ಲಿ ಇರುತ್ತೆ. ಈ ಬೆಲೆಮ್ ಡಿಕ್ಲರೇಷನ್ ಅಂದ್ರೇನು? ದಿಸ್ ಡಿಕ್ಲರೇಷನ್ ಇಟ್ ಈಸ್ ಟೇಕನ್ ಇನ್ ಅಮೆಜಾನ್ ಸಮ್ಮಿಟ್ ಬೈ ಅಮೆಜಾನ್ ಕಂಟ್ರೀಸ್. ಸೊ ಈ ಅಮೆಜಾನ್ ಕಂಟ್ರೀಸ್ ಅಂದ್ರೆ ಯಾವುದು? ಅಮೆಜಾನ್ ಸೌತ್ ಅಮೆರಿಕಾದಲ್ಲಿ ಅಮೆಜಾನ್ ಫಾರೆಸ್ಟ್ ಅಂತ ಇದೆ. ಸೊ ಈ ಅಮೆಜಾನ್ ಫಾರೆಸ್ಟ್ ಯಾವ ಕಂಟ್ರಿಗಳು ಹರಡಿದೆ ಆ ಕಂಟ್ರಿನ ಅಮೆಜಾನಿಯನ್ ಕಂಟ್ರೀಸ್ ಅಂತಾನು ಕರೀತಾರೆ ಅಥವಾ ಅಮೆಜಾನ್ ಕಂಟ್ರೀಸ್ ಅಂತಾನು ಕರೀತಾರೆ. ಸೊ ಎವ್ರಿ ಇಯರ್ ಈ ಕಂಟ್ರೀಸ್ ಏನ್ ಮಾಡುತ್ತೆ, ಅಮೆಜಾನ್ ಸಮ್ಮಿತ್ ಅನ್ನ ಹಮ್ಮಿಕೊಂಡಿರುತ್ತೆ. ಆ ಸಮ್ಮಿತ್ ಈ ವರ್ಷ ಆ ಸಮ್ಮಿತ್ ಅಲ್ಲಿ ಬೆಲೆಮ್ ಡಿಕ್ಲರೇಷನ್ ನ ಅಡಾಪ್ಟ್ ಮಾಡ್ಕೊಳುತ್ತೆ. ಸೊ ಈ ಬೆಲೆಮ್ ಡಿಕ್ಲರೇಷನ್ ನ ಉದ್ದೇಶಗಳು ಏನಂತ ನೋಡೋದಾದ್ರೆ, ಸೊ ಇಟ್ ಪ್ರಮೋಟ್ಸ್ ಸಸ್ಟೈನಬಲ್ ಫಾರೆಸ್ಟ್ ಯೂಸ್. ಫಾರ್ ದಟ್ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಟು ದಿ ಇಂಡಿಜಿನಿಯಸ್ ನಾಲೆಜ್. ಇಂಡಿಜಿನಿಯಸ್ ನಾಲೆಜ್ ಅಂದ್ರೆ ಸ್ಥಳೀಯ ನಾಲೆಜ್, ಅಂದ್ರೆ ಸ್ಥಳೀಯ ಲೋಕಲ್ ಪೀಪಲ್ ಏನ್ ನಾಲೆಜ್ ಇರುತ್ತೆ ಆ ನಾಲೆಜ್ಗೆ ಇದು ಇಂಪಾರ್ಟೆನ್ಸ್ ಕೊಡುತ್ತೆ. ಆಲ್ಸೋ ಇಟ್ ಪ್ರಮೋಟ್ಸ್ ದಿ ಇಂಡಿಜಿನಿಯಸ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಕಾನ್ಸರ್ವೇಷನ್ ಆಫ್ ದಿ ಫಾರೆಸ್ಟ್. ಸೊ ಇಟ್ ಆಲ್ಸೋ ಫೈಟ್ಸ್ ದಿ ಡಿಫಾರೆಸ್ಟ್ರೇಷನ್ ಅಂಡ್ ಡಿಗ್ರೇಡೇಷನ್ ಇನ್ ದಿ ಅಮೆಜಾನ್ ರೀಜನ್. ಸೊ ಅಮೆಜಾನ್ ರೀಜನ್ ಅಲ್ಲಿ ಏನು ಡಿಫಾರೆಸ್ಟ್ರೇಷನ್ ಆಗ್ತಿದೆ, ಡಿಗ್ರೇಡೇಷನ್ ಆಗ್ತಿದೆ, ಅದನ್ನು ಕೂಡ ಈ ಬೆಲೆಮ್ ಡಿಕ್ಲರೇಷನ್ ಫೈಟ್ ಮಾಡುತ್ತೆ. ಸೊ ಇನ್ ಅಡಿಷನ್ ಟು ದ್ಯಾಟ್ ಇಟ್ ಪ್ರೊಟೆಕ್ಟ್ಸ್ ದಿ ಲ್ಯಾಂಡ್ ರೈಟ್ಸ್ ಟು ಪ್ರಿವೆಂಟ್ ದಿ ಡಿಫಾರೆಸ್ಟ್ರೇಷನ್. ಸೊ ಲ್ಯಾಂಡ್ ರೈಟ್ಸ್ ಆಫ್ ವಾಟ್? ಲೋಕಲ್ ಆರ್ ಇಂಡಿಜಿನಿಯಸ್ ಕಮ್ಯುನಿಟಿ. ಇಂಡಿಜಿನಿಯಸ್ ಅಲ್ಲಿ ಇರ್ತಕ್ಕಂತಹ ಬುಡಕಟ್ಟು ಜನಾಂಗ ಏನಿರುತ್ತೆ ಅವರ ಲ್ಯಾಂಡ್ ರೈಟ್ಸ್ ಕೂಡ ಇದೇನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಬೆಲೆಮ್ ಡಿಕ್ಲರೇಷನ್. So the next topic is plastic treaty, global plastic treaty. So this was in news because of INC5. So INC5 ಅಂದ್ರೆ ಏನು? ಇಂಟರ್ ಗವರ್ಮೆಂಟಲ್ ನೆಗೋಷಿಯೇಷನ್ ಕಮಿಟಿ. ಈ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿನ ಫೈನಲೈಸ್ ಮಾಡಬೇಕು ಅಂತ 5 INC ಆಗಿದೆ. ಈ 5th INC ಯಲ್ಲೂ ಇಂಟರ್ ಗವರ್ಮೆಂಟಲ್ ನೆಗೋಷಿಯೇಷನ್ ಟ್ರೀಟಿಯಲ್ಲೂ ಕೂಡ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ ಟಾಕ್ಸ್ ಏನಾಗುತ್ತೆ, ಫೇಲ್ ಆಗುತ್ತೆ. ಸೊ ದ ವರ್ಲ್ಡ್ ಲೀಡರ್ಸ್ ಅನೇಬಲ್ ಟು ಕಮ್ ಟು ಅ ಕನ್ಕ್ಲೂಷನ್ ರಿಗಾರ್ಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಟ್ರೀಟಿ. ಸೊ ಈ INC5 ಬಿಫೋರ್ 4 INC ಆಗಿರುತ್ತೆ. INC1 ಎಲ್ಲಿ ಆಗಿರುತ್ತೆ ಅಂತಂದ್ರೆ ಉರುಗ್ವೆ ದೇಶದಲ್ಲಿ ಆಗಿರುತ್ತೆ. ಇಟ್ ವಾಸ್ ಇನ್ ದ ಇಯರ್ 2022. INC2 ಎಲ್ಲಿ ಆಗಿರುತ್ತೆ, ಪ್ಯಾರಿಸ್ದಲ್ಲಿ ಆಗಿರುತ್ತೆ ಇನ್ ದ ಇಯರ್ 2023. INC3 ನೈರೋಬಿ ಕೀನ್ಯಾದಲ್ಲಿ ಆಗಿರುತ್ತೆ ಇನ್ ದ ಇಯರ್ 2023. ಅಂಡ್ INC4 ಕೆನಡಾದ ಒಟಾವಾದಲ್ಲಿ ಆಗಿರುತ್ತೆ. ಸೊ ದೀಸ್ ಆರ್ ದಿ 5 INCs related to global plastic treaty. The next topic is climate change performance index. So ಈ climate change performance index ಯಾಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂದ್ರೆ, India secures 10th rank in climate change performance index. So this index it is released by every year. It is released by three. So it is a initiative of this index is an initiative of 3 institutions. The first one is German WASH, second one is the New Climate Institute, and the third one is Climate Action Network International. So in global climate change performance index 2025 ಪ್ರಕಾರ India secures 10th rank. So the first 3 positions are unoccupied ಅಂತಂದ್ರೆ ಫಸ್ಟ್ 3 ರ್ಯಾಂಕ್ಸ್ ಯಾವುದೇ ಕಂಟ್ರಿ ಇರೋದಿಲ್ಲ. No country secures top 3 positions. So the top 3 positions are empty. So that is the meaning of it. So ಅದರ ಅರ್ಥ ಇದೆ. So ಈ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪ್ರಕಾರ ಇಂಡಿಯಾದ ಪರ್ ಕ್ಯಾಪಿಟಾ ಎಮಿಷನ್ಸ್ ಎಷ್ಟಿದೆ ಅಂದರೆ 2.9 tons ಆಫ್ CO2 ಪರ್ ಆ್ಯನಮ್. ಅಂದರೆ ಪ್ರತಿ ವ್ಯಕ್ತಿ ಪ್ರತಿ ವರ್ಷ ಇಂಡಿಯಾದಲ್ಲಿ 2.9 ಟನ್ CO2 ರಿಲೀಸ್ ಮಾಡ್ತಾರೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಸೊ ಇಂಡಿಯಾ 10th ರ್ಯಾಂಕ್ ಅಲ್ಲಿ ಇದ್ರೆ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪ್ರಕಾರ ಚೀನಾ 55th ರ್ಯಾಂಕ್ ಅಲ್ಲಿ ಇದೆ, ಮತ್ತೆ USA 57th ರ್ಯಾಂಕ್ ಅಲ್ಲಿ. ಸೊ ಅಂದ್ರೆ ಇಂಡಿಯಾ ಚೀನಾ ಮತ್ತೆ USA ಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೊ ದಟ್ ಈಸ್ ದ ಮೀನಿಂಗ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ India's renewable energy capacity surpasses 200 gigawatt. ಸೊ ರಿನ್ಯೂಯಬಲ್ ಎನರ್ಜಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ 200 gigawatt ನ ಕ್ರಾಸ್ ಮಾಡುತ್ತೆ. ಸೊ ಟಾರ್ಗೆಟ್ ಇಂಡಿಯಾ ಎಷ್ಟು ಸೆಟ್ ಮಾಡಿದೆ, 2030 ಇಂಡಿಯಾ ಏನು ಟಾರ್ಗೆಟ್ ಸೆಟ್ ಮಾಡಿದೆ ಅಂತಂದ್ರೆ 500 gigawatt ರಿನ್ಯೂಯಬಲ್ ಎನರ್ಜಿನ ಇನ್ಸ್ಟಾಲ್ ಮಾಡುತ್ತೆ, ಅಂದ್ರೆ ನಾನ್ ಫಾಸಿಲ್ ಸೋರ್ಸಸ್. ಸೊ ರಿನ್ಯೂಯಬಲ್ ಎನರ್ಜಿನ ಇನ್ಸ್ಟಾಲ್ ಮಾಡುತ್ತೆ ಅಂತ ಇಂಡಿಯಾ ಟಾರ್ಗೆಟ್ ಸೆಟ್ ಮಾಡಿದೆ. ಸೊ ಆಲ್ರೆಡಿ ಇಟ್ ಅಚೀವ್ 200 gigawatt.
ಬೈ 2024 ಅಲ್ಲಿ 200 ಗಿಗಾವ್ಯಾಟ್ನ ಇಂಡಿಯಾ ಅಚೀವ್ ಮಾಡುತ್ತೆ. ಇಂಡಿಯಾಸ್ ಟೋಟಲ್ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಎಷ್ಟಿದೆ ಅಂತಂದ್ರೆ 452.69 ಗಿಗಾವ್ಯಾಟ್ ಟಿಲ್ ಅಕ್ಟೋಬರ್ 2024 ವರೆಗೂ ಇಂಡಿಯಾದ ಇನ್ಸ್ಟಾಲ್ಡ್ ಕೆಪಾಸಿಟಿ 452.69 ಗಿಗಾವ್ಯಾಟ್ ಇದೆ. ಸೊ ಇದರಲ್ಲಿ ರಿನ್ಯೂಯಬಲ್ ಎನರ್ಜಿ ಎಷ್ಟಿದೆ 46.3% ಇದೆ. ಔಟ್ ಆಫ್ 452.69 46.3% is renewable energy. So that is up 200 gigawatt. ಸೊ ಈ ರಿನ್ಯೂಯಬಲ್ ಎನರ್ಜಿ ಇನ್ಸ್ಟಾಲೇಷನ್ ಅಲ್ಲಿ ಯಾವ ಸ್ಟೇಟ್ಸ್ ಮುಂದೆ ಇದೆ ಇಂಡಿಯಾದಲ್ಲಿ ಅಂತಂದ್ರೆ ದ ಟಾಪ್ 4 ಸ್ಟೇಟ್ಸ್ ಆರ್ ಫಸ್ಟ್ ಒನ್ ಇಸ್ ರಾಜಸ್ಥಾನ್, ಸೆಕೆಂಡ್ ಗುಜರಾತ್, ಥರ್ಡ್ ತಮಿಳ್ನಾಡು, ಫೋರ್ತ್ ಕರ್ನಾಟಕ. ಸೊ ಈ ಫಿಗರ್ಸ್ ಇಂಪಾರ್ಟೆಂಟ್ ಆಗಲ್ಲ, ಕ್ರೋನಾಲಜಿ ಇಂಪಾರ್ಟೆಂಟ್ ಆಗಲ್ಲ. ರಾಜಸ್ಥಾನ್ ಹೈಯೆಸ್ಟ್, ದೆನ್ ಗುಜರಾತ್, ದೆನ್ ತಮಿಳ್ನಾಡು, ದೆನ್ ಯಾವ ಕರ್ನಾಟಕ. ಸೊ ಕರ್ನಾಟಕ ಈಸ್ ಅಟ್ ದಿ ಫೋರ್ತ್ ಪ್ಲೇಸ್. ಕರ್ನಾಟಕ ಏನಿದೆ 4ನೇ ಸ್ಥಾನದಲ್ಲಿದೆ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋದರಲ್ಲಿ. ಸೊ ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ್ ಇದೆ, ದೆನ್ ಗುಜರಾತ್, ತಮಿಳ್ನಾಡು ಆ್ಯಂಡ್ ಕರ್ನಾಟಕ. ದ ನೆಕ್ಸ್ಟ್ ಥೀಮ್ ಈಸ್ ವೈಲ್ಡ್ ಲೈಫ್. ಇವಾಗ ನಾವು ಯಾವ್ಯಾವ ವೈಲ್ಡ್ ಲೈಫ್ ನ್ಯೂಸಲ್ಲಿ ಇತ್ತು, ಯಾವ ಟ್ರೀ ನ್ಯೂಸಲ್ಲಿ ಇತ್ತು, ಯಾವ ವೈಲ್ಡ್ ಲೈಫ್ ಸ್ಪೀಸೀಸ್ ನ್ಯೂಸಲ್ಲಿ ಇತ್ತು, ಯಾವ ಟೈಗರ್ ರಿಸರ್ವ್ ನ್ಯೂಸಲ್ಲಿ ಇತ್ತು ಅನ್ನೋದನ್ನ ನಾವು ಇವಾಗ ಸ್ಟಡಿ ಮಾಡೋಣ. ಸೊ ರೀಸೆಂಟಾಗಿ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ ನ್ಯೂಸಲ್ಲಿ ಇರುತ್ತೆ. ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ ಅಂದ್ರೇನು? ಈಸ್ ಅ ಕೋರ್ ಏರಿಯಾ ವಿದಿನ್ ಟೈಗರ್ ರಿಸರ್ವ್. ಟೈಗರ್ ರಿಸರ್ವ್ಸ್ ಏನಿರುತ್ತೆ ಅದರಲ್ಲೇ ಇದು ಒಂದು ಕೋರ್ ಏರಿಯಾ ಆಗಿರುತ್ತೆ. ಅಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಇರುತ್ತೆ. ಯಾರಿಗೆ? ಟೈಗರ್ಸ್ಗೆ. ದರ್ ಇಸ್ ಅ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಫಾರ್ ಟೈಗರ್ಸ್. ಹುಲಿಗಳಿಗೆ ಏನಿರುತ್ತೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ ಅಂತ ಕರಿತೀವಿ. ಸೊ ಈ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ನ ಸ್ಟೇಟ್ ಗೌರ್ಮೆಂಟು ನೋಟಿಫೈ ಮಾಡುತ್ತೆ ಇನ್ ಕನ್ಸಲ್ಟೇಷನ್ ವಿತ್ ಆನ್ ಎಕ್ಸ್ಪರ್ಟ್ ಕಮಿಟಿ. ಸೊ ಈ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ನ ರಚನೆ ಮಾಡಲಿಕ್ಕೆ, ಡಿಕ್ಲೇರ್ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿನ ರಚನೆ ಮಾಡಿ ಆ ಕಮಿಟಿಯ ರೆಕಮೆಂಡೇಶನ್ ಅನುಗುಣವಾಗಿ ಸ್ಟೇಟ್ ಗೌರ್ಮೆಂಟ್ಸ್ ಏನು ಮಾಡುತ್ತೆ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ನ ನೋಟಿಫೈ ಮಾಡುತ್ತೆ. ಸೊ ಈ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ನ ಗವರ್ನ್ ಮಾಡೋ ಆ್ಯಕ್ಟ್ ಯಾವುದು ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1970. ಸೊ ದಿಸ್ ಈಸ್ ಅಬೌಟ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್. ಸೊ ಇದೇ ರೀತಿ ಇನ್ನೊಂದು ಹ್ಯಾಬಿಟಟ್ ನ್ಯೂಸಲ್ಲಿ ಇರುತ್ತೆ, ದಟ್ ಈಸ್ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್. ಸೊ ಇವಾಗ ನಾವು ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ಸ್ ಬಗ್ಗೆ ನೋಡಿದ್ವಿ, ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್ ಬಗ್ಗೆ ನೋಡೋಣ. ಸೊ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ ಇಂದ ಯಾವ ರೀತಿ ಡಿಫರ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್, ಸೊ ಈ ಏರಿಯಾ ಇಟ್ ಈಸ್ ಗವರ್ನ್ಡ್ ಬೈ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್ 2006. ಈ ಆಕ್ಟ್ ನ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತಾನೂ ಕರೀತಾರೆ. ಫಾರೆಸ್ಟ್ ರೈಟ್ಸ್ ಆಕ್ಟ್ 2006. ಸೊ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್ ಅಂದ್ರೇನು? ಸೊ ಇಟ್ ಈಸ್ ಕೋರ್ ಏರಿಯಾ ವಿದಿನ್ ನ್ಯಾಷನಲ್ ಪಾರ್ಕ್ಸ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. And this area, it is not only for the tiger, it is also for other wildlife species. Tiger reserves ಅಲ್ಲಿ critical tiger habitat ಅಂತ ಇರುತ್ತೆ, that is exclusively for the tigers. Critical wildlife habitat ಅಂತಂದ್ರೆ ಟೈಗರ್ನ ಇಟ್ಕೊಂಡು ಬೇರೆ ಎಲ್ಲ ವೈಲ್ಡ್ ಲೈಫ್ ಸ್ಪೀಸೀಸ್ಗೂ ಇದು ಅಪ್ಲೈ ಆಗುತ್ತೆ. ಸೊ ಇಟ್ ಈಸ್ ವಿದಿನ್ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್. ಸೊ ಈ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್ನ ಐಡೆಂಟಿಫಿಕೇಶನ್ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡುತ್ತೆ ಕೇಸ್ ಟು ಕೇಸ್ ಬೇಸಿಸ್. ಆ್ಯಂಡ್ ನೋಟಿಫಿಕೇಶನ್ ಆಫ್ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್ಸ್ ರಿಕ್ವೈರ್ಸ್ ದಿ ಕನ್ಸೆಂಟ್ ಆಫ್ ದಿ ಗ್ರಾಮ ಸಭಾ. ಸೊ ಈ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್ಟು ಯಾವುದಾದ್ರೂ ವಿಲೇಜ್ ನಿಯರ್ ಇದ್ದರೆ ಅಲ್ಲಿರ್ತಕ್ಕಂಥ ವಿಲೇಜು ಅಥವಾ ಅಲ್ಲಿರ್ತಕ್ಕಂಥ ಗ್ರಾಮ ಸಭಾದ ಕನ್ಸೆಂಟು ಮತ್ತು ಅದರ್ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರೆ ಅವ್ರ ಕನ್ಸೆಂಟು ಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಟ್. ಸೊ ವಿ ಹ್ಯಾವ್ ಕಮ್ ಅಕ್ರಾಸ್ ಕ್ರಿಟಿಕಲ್ ಟೈಗರ್ ರಿಸರ್ವ್. ಸೊ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ ಅಂತ ನೋಡಿದ್ವಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ಟೈಗರ್ ರಿಸರ್ವ್ಸ್. ಸೊ ವೈಲ್ ಸ್ಟಡಿಂಗ್ ಕ್ರಿಟಿಕಲ್ ಟೈಗರ್ ಹ್ಯಾಬಿಟಟ್ ವಿ ಕೇಮ್ ಅಕ್ರಾಸ್ ಟೈಗರ್ ರಿಸರ್ವ್ಸ್ ಅಂತ. ಸೊ ಈ ಟೈಗರ್ ರಿಸರ್ವ್ಸ್ನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಇವಾಗ ಬ್ರೀಫ್ ಆಗಿ ಸ್ಟಡಿ ಮಾಡಿ. ಸೊ ಟೈಗರ್ ರಿಸರ್ವ್ಸ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ರಪೋಸಲ್ಸ್ ಆರ್ ಇನಿಷಿಯೇಟೆಡ್ ಬೈ ಸ್ಟೇಟ್ ಗೌರ್ಮೆಂಟ್. ಸೊ ಯಾವುದಾದ್ರೂ ಒಂದು ರಾಜ್ಯ ಟೈಗರ್ ರಿಸರ್ವ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಅದು ಒಂದು ಪ್ರಪೋಸಲ್ನ ಇನಿಷಿಯೇಟ್ ಮಾಡುತ್ತೆ. ಸೊ ಈ ಇನಿಷಿಯೇಟಿವ್ನ ಅಪ್ರೂವಲ್ ಮಾಡೋದು ಯಾರು? ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ.
ಸೊ ಈ ಅಥಾರಿಟಿ ಏನ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಇನಿಷಿಯೇಟ್ ಮಾಡಿದ ಪ್ರಪೋಸಲ್ ನ ಅಪ್ರೂವ್ ಮಾಡುತ್ತೆ. ಸೊ ಈ ಎಲ್ಲ ಫ್ರೇಮ್ವರ್ಕ್ ನ, ಈ ಟೈಗರ್ ರಿಸರ್ವ್ಸ್ ಎಸ್ಟಾಬ್ಲಿಷ್ ಮಾಡೋ ಫ್ರೇಮ್ವರ್ಕ್ ನ ಗವರ್ನ್ ಮಾಡೋ ಆಕ್ಟ್ ಯಾವುದು ಅಂತಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಈ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟ್ಸು ಟೈಗರ್ ರಿಸರ್ವ್ಸ್ ನ ಎಸ್ಟಾಬ್ಲಿಷ್ ಮಾಡಬಹುದು. ಸೊ ಟೈಗರ್ ರಿಸರ್ವ್ಸ್ ನ ನೋಡಿದ್ಮೇಲೆ ರೀಸೆಂಟ್ ಆಗಿ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗದಂತಹ ಹೊಸ ಟೈಗರ್ ರಿಸರ್ವ್ಸ್ ನ ನೋಡೋದಾದ್ರೆ ದ 53rd ಟೈಗರ್ ರಿಸರ್ವ್ ಇನ್ ಇಂಡಿಯಾ ಈಸ್ ರಾಮ್ಗಢ್ ವಿಷಾದ್ರಿ ಟೈಗರ್ ರಿಸರ್ವ್. ಇದು ರಾಜಸ್ಥಾನದಲ್ಲಿರುತ್ತೆ. ಇದನ್ನ 2022ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ದೆನ್ ದ 54th ಟೈಗರ್ ರಿಸರ್ವ್ ಈಸ್ ರಾಣಿಪುರ್ ಟೈಗರ್ ರಿಸರ್ವ್ ಈಸ್ ಇನ್ ಉತ್ತರ ಪ್ರದೇಶ್. ರಾಣಿಪುರ್ ಟೈಗರ್ ರಿಸರ್ವ್ ಎಲ್ಲಿರುತ್ತೆ? ಉತ್ತರ ಪ್ರದೇಶದಲ್ಲಿರುತ್ತೆ. ಸೊ ಇದನ್ನ 2022ರಲ್ಲಿ ಡಿಕ್ಲೇರ್ ಮಾಡಲಾಗುತ್ತೆ. ದೆನ್ 55th ಟೈಗರ್ ರಿಸರ್ವ್ ಈಸ್ ವೀರಾಂಗನಾ ದುರ್ಗಾವತಿ ಟೈಗರ್ ರಿಸರ್ವ್. ಇದು ಮಧ್ಯಪ್ರದೇಶದಲ್ಲಿರುತ್ತೆ. ಇದನ್ನ 2023ರಲ್ಲಿ ಡಿಕ್ಲೇರ್ ಮಾಡಲಾಗುತ್ತೆ. 56th ಟೈಗರ್ ರಿಸರ್ವ್ ಈಸ್ ಗುರು ಘಾಸಿದಾಸ್ ಟಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಈಸ್ ಇನ್ ಛತ್ತೀಸ್ಗಢ್. ಇದನ್ನ 2024ರಲ್ಲಿ ಡಿಕ್ಲೇರ್ ಮಾಡಲಾಗುತ್ತೆ. ದೆನ್ 57th ಟೈಗರ್ ರಿಸರ್ವ್ ಈಸ್ ರತಾಪಾನಿ ಟೈಗರ್ ರಿಸರ್ವ್. ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. 2024ರಲ್ಲಿ ಡಿಕ್ಲೇರ್ ಮಾಡುತ್ತೆ. ಸೊ ಟೋಟಲ್ ಆಗಿ ರೀಸೆಂಟ್ ಆಗಿ ಲಾಸ್ಟ್ 2-3 ವರ್ಷದಲ್ಲಿ 5 ಹೊಸ ಟೈಗರ್ ರಿಸರ್ವ್ಸ್ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಅದರಲ್ಲಿ 2 ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಬಂದರೆ, ಒಂದು ಛತ್ತೀಸ್ಗಢ, ಒಂದು ಉತ್ತರ ಪ್ರದೇಶ್, ಇನ್ನೊಂದು ರಾಜಸ್ಥಾನ. ಸೊ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಈ ಟೈಗರ್ ರಿಸರ್ವ್ಸ್ ಮೇಲೆ ಅಂತಂದ್ರೆ, ಯಾವ ಟೈಗರ್ ರಿಸರ್ವ್ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೊಂದಿಸಿ ಬರೆಯರಿ ಕ್ವಶನ್ಸ್ ಕೇಳ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನ ಕೇಳ್ಬೋದು. ಅಥವಾ ಯಾವುದು 57th ಟೈಗರ್ ರಿಸರ್ವ್ ಆಗಿ ಎಸ್ಟಾಬ್ಲಿಷ್ ಆಯಿತು ಅಂತಾನು ಕೇಳ್ಬೋದು. ಬಿಕಾಸ್ ಪ್ರತಾಪಾನಿ ಟೈಗರ್ ರಿಸರ್ವ್ ಇಸ್ ದಿ 57th ಟೈಗರ್ ರಿಸರ್ವ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ರೀಸೆಂಟ್ಲಿ. ಸೊ ಯಾವುದು ರೀಸೆಂಟ್ ಆಗಿ ಎಸ್ಟಾಬ್ಲಿಷ್ ಆಗಿರೋ ಟೈಗರ್ ರಿಸರ್ವ್ ಅಥವಾ 57th ಟೈಗರ್ ರಿಸರ್ವ್ ಆಫ್ ಇಂಡಿಯಾ ಅಂತಾನು ಕೇಳ್ಬೋದು. ಸೊ ದೀಸ್ ಆರ್ ದಿ ರೀಸೆಂಟ್ ಟೈಗರ್ ರಿಸರ್ವ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಸೊ ರೀಸೆಂಟ್ ಟೈಗರ್ ರಿಸರ್ವ್ಸ್ ನಾವು ನೋಡಿದ್ಮೇಲೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಬಗ್ಗೆನೂ ನಾವು ನೋಡಬೇಕಾಗುತ್ತೆ. ಸೊ ಕರ್ನಾಟಕದಲ್ಲಿ ಒಟ್ಟು 5 ಟೈಗರ್ ರಿಸರ್ವ್ಸ್ ಇದೆ. ಸೊ ಅದರಲ್ಲಿ ಮೊದಲನೇ ಟೈಗರ್ ರಿಸರ್ವ್ ಬಂದು ಬಂಡೀಪುರ್ ಟೈಗರ್ ರಿಸರ್ವ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1973. 1973ರಲ್ಲಿ ಈ ಟೈಗರ್ ರಿಸರ್ವ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೆಕೆಂಡ್ ಒನ್ ಈಸ್ ಭದ್ರಾ ಟೈಗರ್ ರಿಸರ್ವ್. ಇದನ್ನು 1998ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಥರ್ಡ್ ಒನ್ ಈಸ್ ನಾಗರ್ರೆ ಹೊಳಗೆ ಟೈಗರ್ ರಿಸರ್ವ್ ಇನ್ ದ ಇಯರ್ 2000. ದೆನ್ ಫೋರ್ತ್ ಒನ್ ಈಸ್ ಕಾಳಿ ಟೈಗರ್ ರಿಸರ್ವ್ 2006ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ದೆನ್ ಫಿಫ್ತ್ ಒನ್ ಈಸ್ ಬಿಳಿಗೆನಿ ರಂಗನ ಬೆಟ್ಟ BRT ಟೈಗರ್ ರಿಸರ್ವ್. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 2011. ಸೊ ದೀಸ್ ಆರ್ ದಿ 5 ಟೈಗರ್ ರಿಸರ್ವ್ಸ್ ವಿಚ್ ಆರ್ ಸಿಚುವೇಟೆಡ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಇರ್ತಕ್ಕಂಥ 5 ಟೈಗರ್ ರಿಸರ್ವ್ಸ್ ಇವಾಗಿವೆ. ಸೊ ಇದರೊಂದಿಗೆ ಟ್ರಾನ್ಸ್ಲೊಕೇಶನ್ ಆಫ್ ಟೈಗರ್ ಕೂಡ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ರೀಸೆಂಟ್ ಆಗಿ ಮಹಾರಾಷ್ಟ್ರ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂತ, ಇಟ್ ಟ್ರಾನ್ಸ್ಲೊಕೇಟ್ಸ್ ದಿ ಟೈಗರ್ಸ್ ಫ್ರಮ್ ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ಸ್ ಟು ಸಹ್ಯಾದ್ರಿ ಟೈಗರ್ ರಿಸರ್ವ್. ಸೊ ತಡೋಬಾ ಅಂಧೇರಿ ಟೈಗರ್ ರಿಸರ್ವ್ ಇಂದ ಸಹ್ಯಾದ್ರಿ ಟೈಗರ್ ರಿಸರ್ವ್ಗೆ ಇದು ಟೈಗರ್ಸ್ ನ ಟ್ರಾನ್ಸ್ಲೊಕೇಟ್ ಮಾಡ್ತಿರುತ್ತೆ. ಆ ಕಾರಣಕ್ಕೋಸ್ಕರ ಈ 2 ಟೈಗರ್ ರಿಸರ್ವ್ಸ್ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಈ 2 ಟೈಗರ್ ರಿಸರ್ವ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇವೆರಡನ್ನು ಹೊರತುಪಡಿಸಿ ಮಹಾರಾಷ್ಟ್ರದಲ್ಲಿ ಮತ್ತೆ ಯಾವ ಟೈಗರ್ ರಿಸರ್ವ್ಸ್ ಇದೆ ಅಂತಂತಂದ್ರೆ ಮೇಲ್ಘಾಟ್ ಟೈಗರ್ ರಿಸರ್ವ್ ಅಂತ ಇದೆ. ದೆನ್ ಬೋರ್ ಟೈಗರ್ ರಿಸರ್ವ್ ಇದೆ. ತಡೋಬಾ ಅಂಧೇರಿ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್. ಸೊ ಸಹ್ಯಾದ್ರಿ ಟೈಗರ್ ರಿಸರ್ವ್. ಸೊ ದೇರ್ ಆರ್ ಟೋಟಲ್ 4 ಟೈಗರ್ ರಿಸರ್ವ್ಸ್. ಮಹಾರಾಷ್ಟ್ರದಲ್ಲಿ ಟೋಟಲ್ ಆಗಿ 4 ಟೈಗರ್ ರಿಸರ್ವ್ಸ್ ಇದೆ. ಸೊ ಈ ಟ್ರಾನ್ಸ್ಲೊಕೇಶನ್ ಆಫ್ ಟೈಗರ್ ರಿಸರ್ವ್ಸ್ ಇಟ್ ಈಸ್ ಗವರ್ನ್ ಬೈ ಸೆಕ್ಷನ್ 12 ಆಫ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಟೈಗರ್ನ ಹುಲಿಗಳನ್ನ ಒಂದು ಟೈಗರ್ ರಿಸರ್ವ್ ಇಂದ ಇನ್ನೊಂದು ಟೈಗರ್ ರಿಸರ್ವ್ಗೆ ಟ್ರಾನ್ಸ್ಲೊಕೇಶನ್ ಮಾಡಬೇಕು ಅಂತಂದ್ರೆ ಸೊ ಅದು ಯಾವ ಕಾಯ್ದೆಗೆ ಒಳಪಟ್ಟಿರುತ್ತೆ ಅಂತ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1970. So this is about translocation of tiger reserves. The next topic is Goldman Prize 2024. So Goldman Prize 2024 ಯಾರಿಗೆ ಸಿಗುತ್ತೆ ಅಂದ್ರೆ ಭಾರತದ ಅಲೋಕ್ ಶುಕ್ಲಾ ಅನ್ನೋರಿಗೆ ಗೋಲ್ಡ್ಮನ್ ಪ್ರೈಸ್ 2024 ಸಿಕ್ಕಿರುತ್ತೆ. ಸೊ ಅಲೋಕ್ ಶುಕ್ಲಾ ಅವರು ಛತ್ತೀಸ್ಗಢ ಮೂಲದವರು. ಸೊ ಅವರಿಗೆ ಯಾಕೆ ಈ ಪ್ರೈಸ್ ನ ಕೊಡಲಾಗುತ್ತೆ ಅಂತಂದ್ರೆ ಹಸ್ದಿಯೋ ಫಾರೆಸ್ಟ್ ಅನ್ನ ಸಂರಕ್ಷಣೆ ಮಾಡಿರೋದಕ್ಕೋಸ್ಕರ. ಸೊ ಅವರು ಏನ್ ಕೆಲಸ ಮಾಡಿರ್ತಾರೆ, ಹಸ್ದಿಯೋ ಅರಣ್ಯ ಫಾರೆಸ್ಟ್ ಅನ್ನು ಸಂರಕ್ಷಣೆ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಗೋಲ್ಡ್ಮನ್ ಪ್ರೈಸ್ 2024 ಏಷ್ಯಾ ಕಾಂಟಿನೆಂಟ್ ಏಷ್ಯಾ ರೀಜನ್ ಪ್ರೈಸ್. ಸೊ
ಗೋಲ್ಡ್ಮನ್ ಪ್ರೈಸ್ 2024 ಏಷ್ಯಾ ರೀಜನ್ ಪ್ರೈಸ್ ಅನ್ನ ಅವ್ರಿಗೆ ಕೊಡಲಾಗುತ್ತೆ. ಸೊ ಅವ್ರು ಮಾಡಿರ್ತಕ್ಕಂಥ ಕೆಲಸ ಏನಂತಂದ್ರೆ ಹಸ್ದಿಯೋ ಅರಣ್ಯ ಫಾರೆಸ್ಟ್ ನ ಅವರು ಸಂರಕ್ಷಣೆ ಮಾಡಿರ್ತಾರೆ. ಸೊ ಈ ಹಸ್ದಿಯೋ ಅರಣ್ಯ ಫಾರೆಸ್ಟ್ ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಛತ್ತೀಸ್ಗಢದಲ್ಲಿ ಬರುತ್ತೆ. ಸೊ ಈ ಗೋಲ್ಡ್ಮನ್ ಪ್ರೈಸ್ 2024 ಬಗ್ಗೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನೋಡೋದಾದ್ರೆ, ಸೊ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಗೋಲ್ಡ್ಮನ್ ಎನ್ವಿರಾನ್ಮೆಂಟಲ್ ಫೌಂಡೇಶನ್ ಇನ್ ದ ಇಯರ್ 1989. ಸೊ ಈ ಫೌಂಡೇಶನ್ ಎಸ್ಟಾಬ್ಲಿಷ್ ಮಾಡೋದು ಯಾರಂತಂದ್ರೆ ರಿಚರ್ಡ್ ಅಂಡ್ ರೋಂಡಾ ಗೋಲ್ಡ್ಮನ್. ರಿಚರ್ಡ್ ಅಂಡ್ ರೋಂಡಾ ಗೋಲ್ಡ್ಮನ್ 1989ರಲ್ಲಿ ಈ ಗೋಲ್ಡ್ಮನ್ ಪ್ರೈಸ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಪ್ರೈಸ್ ನ ಮೊತ್ತ ಬಂದು $2 lakh. $2 lakh is the prize money of Goldman Prize. The next important topic is fourth global mass floral bleaching. ಸೊ 2023-24ರಲ್ಲಿ ಮಾಸ್ ಫ್ಲೋರಲ್ ಬೀಚಿಂಗ್ ಆಗಿದೆ ಅಂತ ಕೋರಲ್ ರೀಫ್ ವಾಚ್, ಇಂಟರ್ನ್ಯಾಷನಲ್ ಕೋರಲ್ ರೀಫ್ ಇನಿಷಿಯೇಟಿವ್ ಈ ಎರಡು ಸಂಸ್ಥೆಗಳು ಸೇರಿಕೊಂಡು 2023 ಮತ್ತು 24ರಲ್ಲಿ ಗ್ಲೋಬಲ್ ಮಾಸ್ ಕೋರಲ್ ಬ್ಲೀಚಿಂಗ್ ಆಗಿದೆ ಅಂತ 2023 ಮತ್ತು 24 ಡಿಕ್ಲೇರ್ ಮಾಡುತ್ತೆ. ಸೊ ಇದು 10 ವರ್ಷದಲ್ಲಿ ಮಾಸ್ ಕ್ಲೋರಲ್ ಬ್ಲೀಚಿಂಗ್ ಆಗೋ ಎರಡನೇ ಇವೆಂಟ್ ಆಗಿದೆ. ಸೊ 2014ರಿಂದ ನೋಡಿದಾಗ 2014ರಿಂದ 17ರಲ್ಲಿ ಒಂದ್ಸಾರಿ ಕೋರಲ್ ಬ್ಲೀಚ್ ಆಗಿರುತ್ತೆ, ಮಾಸ್ ಕ್ಲೋರಲ್ ಬೀಚ್ ಇವೆಂಟ್ ಆಗಿರುತ್ತೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಟೈಮ್ ಇನ್ ದ ಲಾಸ್ಟ್ 10 years. ಲಾಸ್ಟ್ 10 ವರ್ಷಗಳಲ್ಲಿ ಇದು ಸೆಕೆಂಡ್ ಮಾಸ್ ಕ್ಲೋರಲ್ ಬೀಚ್ ಆಗಿರುತ್ತೆ. ಇದರೊಂದಿಗೆ ಲಕ್ಷದ್ವೀಪದಲ್ಲೂ ಕೂಡ 2024ರಲ್ಲಿ ಕ್ಲೋರಲ್ ಬೀಚಿಂಗ್ ಆಗಿರುತ್ತೆ. ಸೊ ಈ ಕ್ಲೋರಲ್ ಬೀಚಿಂಗ್ ಆಗ್ಲಿಕ್ಕೆ ಮೇಜರ್ ಏನ್ ಕಾರಣ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಅಂಡ್ ಗ್ಲೋಬಲ್ ವಾರ್ಮಿಂಗ್. ಸೊ ಅದಕ್ಕೆ ಈ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ನ ಈ ವರ್ಷ ಇಂಟೆನ್ಸಿಫೈ ಮಾಡಿದ ಇವೆಂಟ್ ಏನಂತ ಎಲ್ ನಿನೋ ಕಂಡೀಷನ್. ಸೊ ದಿಸ್ ಈಸ್ ಅಬೌಟ್ ಫೋರ್ತ್ ಗ್ಲೋಬಲ್ ಮಾಸ್ ಕ್ಲೋರಲ್ ಬೀಚಿಂಗ್. ಸೊ ಈ ಕ್ಲೋರಲ್ ಬೀಚಿಂಗ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, corals are symbiotic relationship between coral polyps and algae. ಕೋರಲ್ ಪಾಲಿಪ್ಸ್ ಮತ್ತೆ ಆಲ್ಗೆ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಸೊ ಈ ಕೋರಲ್ ಬ್ಲೀಚಿಂಗ್ ಎಕೋಸಿಸ್ಟಮ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿಂಬಯೋಟಿಕ್ ರಿಲೇಶನ್ಶಿಪ್ಗೆ. ಇನ್ ಕೇಸ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಓಷಿಯನ್ ವಾಟರ್ ಟೆಂಪರೇಚರ್ ಇನ್ಕ್ರೀಸ್ ಆಗೋದಿರ್ಬೋದು, ಪೊಲ್ಯೂಷನ್ ಆಗೋದಿರ್ಬೋದು, ಅಥವಾ ಈ ಓಷಿಯನ್ ವಾಟರ್ ಅಲ್ಲಿ ತುಂಬಾ ಮಡ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ ಕೋರಲ್ ಬ್ಲೀಚಿಂಗ್ ಆಗುತ್ತೆ. ಸೊ ಈ ಕೋರಲ್ ಬ್ಲೀಚಿಂಗ್ ಆಗೋದ್ರಿಂದ ಏನಾಗುತ್ತೆ, ಈ ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ತಕ್ಕಂಥ ಆಲ್ಗೆ ಏನ್ ಮಾಡುತ್ತೆ ಕೋರಲ್ ಇಂದ ಹೊರಗಡೆ ಬರುತ್ತೆ. ಅವಾಗ ಕೋರಲ್ ಏನ್ ಕಾಣುತ್ತೆ ವೈಟ್ ಆಗಿ ಕಾಣುತ್ತೆ. ಅದಕ್ಕೆ ಏನಂತ ಕರೀತಾರೆ ಕೋರಲ್ ಬ್ಲೀಚಿಂಗ್ ಅಂತ ಕರೀತಾರೆ. ಸೊ ದಿಸ್ ಈಸ್ ಹೆಲ್ದಿ ಕೋರಲ್. ಇಮೇಜ್ ಅಲ್ಲಿ ನಾವು ಹೆಲ್ದಿ ಕೋರಲ್ ನೋಡ್ಬೋದು. ಕೋರಲ್ ಯೂಶಲಿ ವೈಟ್ ಇರುತ್ತೆ, ಈ ಕೋರಲ್ಸ್ಗೆ ಕಲರ್ ನೀಡೋದು ಆಲ್ಗೆ ಆಗಿರುತ್ತೆ. ಸೊ ದಿಸ್ ಈಸ್ ಹೆಲ್ದಿ ಕೋರಲ್. ಕೋರಲ್ ಬ್ಲೀಚ್ ಆದಾಗ ಆಲ್ಗೆ ಕೋರಲ್ ಅಲ್ಲಿ ಇರಲ್ಲ. ಸೊ ಅವಾಗ ಅವಾಗ ಕೋರಲ್ ಯಾವ ರೀತಿ ಕಾಣುತ್ತೆ ಅಂದ್ರೆ ವೈಟ್ ಆಗಿ ಕಾಣುತ್ತೆ. ಸೊ ದಿಸ್ ಈಸ್ ಕೋರಲ್ ಆಫ್ಟರ್ ಕ್ಲೋರಲ್ ಬ್ಲೀಚಿಂಗ್. So this is about chloral bleach. The next topic is Indian laurel tree. Indian laurel tree news ಅಲ್ಲಿ ಇರುತ್ತೆ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಆಗಿ ಇಂಡಿಯನ್ ಲಾರೆಲ್ ಟ್ರೀ ಬಗ್ಗೆ ನಾವು ನೋಡೋದಾದ್ರೆ, ಈ ಟ್ರೀ ಎಲ್ಲಿ ಸಿಕ್ಕಿರುತ್ತೆ ಅಂತಂದ್ರೆ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಅಲ್ಲಿ ಸಿಕ್ಕಿರುತ್ತೆ. ಈ ಟ್ರೀನ ವಿಶೇಷತೆ ಏನಂತಂದ್ರೆ ಇದು ಸಮ್ಮರ್ ಸೀಸನ್ ಅಲ್ಲಿ ಇದರ ವುಡ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಇಟ್ ಸ್ಟೋರ್ಸ್ ವಾಟರ್ ಇನ್ ಇಟ್ಸ್ ವುಡ್. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಡಿಯನ್ ಲಾರೆಲ್ ಟ್ರೀ. ಸೊ ಇಟ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಡಿಟೆಕ್ಟೆಡ್ ಇನ್ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್. ಸೊ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಎಲ್ಲಿದೆ, ಇಟ್ ಈಸ್ ಆಂಧ್ರ ಪ್ರದೇಶದಲ್ಲಿದೆ. ಸೊ ದಿಸ್ ಇಂಡಿಯನ್ ಲಾರೆಲ್ ಟ್ರೀ ಇಟ್ ಬಿಲಾಂಗ್ಸ್ ಟು ಡ್ರೈ ಅಂಡ್ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್. ಡ್ರೈ ಅಂಡ್ ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ಗೆ ಈ ಇಂಡಿಯನ್ ಲಾರೆಲ್ ಟ್ರೀ ಬಿಲಾಂಗ್ ಆಗಿರೋದು. ದ ನೆಕ್ಸ್ಟ್ ಥೀಮ್ ಈಸ್ ಸ್ಪೀಸೀಸ್ ಇನ್ ನ್ಯೂಸ್. ಯಾವ್ಯಾವೆಲ್ಲ ಪ್ರಾಣಿಗಳು ಪಕ್ಷಿಗಳು ನ್ಯೂಸ್ ಅಲ್ಲಿ ಇತ್ತು, ಸೊ ಮತ್ತೆ ಅದರಿಂದ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂತ ನಾವು ಇವಾಗ ಸ್ಟಡಿ ಮಾಡೋಣ. ಸೊ ದ ಫಸ್ಟ್ ಸ್ಪೀಸೀಸ್ ಈಸ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಸೊ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಂದ್ರೆ ಒಂದು ಪಕ್ಷಿ, ಯಾವಾಗಲೂ ಇದು ನೆಲದ ಮೇಲೆ ಇರುತ್ತೆ, ಹಾರಾಡೋದು ತುಂಬಾ ಕಡಿಮೆ, ಅವಕಾಶನಲ್ಲಿ ಹಾರಾಡುತ್ತೆ. ಸೊ ದಿಸ್ ಈಸ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಸೊ ಇಟ್ ಈಸ್ ಎಂಡೆಮಿಕ್ ಟು ಇಂಡಿಯನ್ ಸಬ್ ಕಾಂಟಿನೆಂಟ್. ಸೊ ಇದು ಏನಾಗುತ್ತೆ, ಇಟ್ ಇಸ್ ಎಂಡೆಮಿಕ್ ಟು ಇಂಡಿಯನ್ ಸಬ್ ಕಾಂಟಿನೆಂಟ್. ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಮಾತ್ರ ಇದು ಸಿಗುತ್ತೆ, ಅಂದ್ರೆ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಭೂತಾನ್ ಈ ರಾಷ್ಟ್ರಗಳಲ್ಲಿ ಮಾತ್ರ ಸಿಗುತ್ತೆ. ಸೊ ಇಟ್ ಈಸ್ ಸ್ಟೇಟ್ ಬರ್ಡ್ ಆಫ್ ರಾಜಸ್ಥಾನ್. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈಸ್ ದಿ ಸ್ಟೇಟ್ ಬರ್ಡ್ ಆಫ್ ರಾಜಸ್ಥಾನ್ ಅಂಡ್ ಇಟ್ಸ್ ಹ್ಯಾಬಿಟೆಟ್ ಈಸ್ ಡ್ರೈ ಅಂಡ್ ಸೆಮಿ ಡ್ರೈ ಗ್ರಾಸ್ ಲ್ಯಾಂಡ್ಸ್. ಸೊ ಇದು ಫಾರೆಸ್ಟ್ ಅಲ್ಲಿ ಸಿಗಲ್ಲ, ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಇರುತ್ತೆ, ಯೂಶಲಿ ಡ್ರೈ ಅಂಡ್ ಸೆಮಿ ಡ್ರೈ ಗ್ರಾಸ್ ಲ್ಯಾಂಡ್ಸ್. ಇದರ ಕಾನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ ಆಸ್ ಪರ್ IUCN ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡ್ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಅಲ್ಲಿ ಪ್ಲೇಸ್ ಮಾಡಲಾಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ಇದನ್ನ ಪ್ಲೇಸ್ ಮಾಡಲಾಗಿದೆ. ಸೊ ದಿಸ್ ಈಸ್ ದಿ ಕಾನ್ಸರ್ವೇಷನ್ ಸ್ಟೇಟಸ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್.
ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಸ್ಟೇಟಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂದ್ರೆ ಸ್ಪೀಸೀಸ್ ಇನ್ ಯೂಸ್ ಮೇಲೆ ಒಂದ್ ಸೈಡ್ ಸ್ಪೀಸೀಸ್ ಕೊಡ್ತಾರೆ, ಇನ್ನೊಂದು ಸೈಡ್ ಅದರದ್ದು IUCN ಸ್ಟೇಟಸ್ ಕೊಡ್ತಾರೆ. ಸೊ ಅದನ್ನ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಲಿಕ್ಕೆ ಕೇಳ್ತಾರೆ, ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಈ ಕನ್ಸರ್ವೇಷನ್ ಸ್ಟೇಟಸ್, ದಟ್ ಈಸ್ IUCN ಸ್ಟೇಟಸ್, ಸೈಜ್ ಸ್ಟೇಟಸ್ ಅಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಈ ಸ್ಟೇಟಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ನೆಕ್ಸ್ಟ್ ಪೀಸ್ ಇಸ್ ಇನ್ ವಿಚ್ ವಾಸ್ ಇನ್ ನ್ಯೂಸ್ ಇಸ್ ಪೋಲಾರ್ ಬಿಯರ್. ಪೋಲಾರ್ ಬಿಯರ್ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಪೋಲಾರ್ ಬಿಯರ್ ಹ್ಯಾಬಿಟೇಟ್ ಬಂದು ಆರ್ಕ್ಟಿಕ್ ಸರ್ಕಲ್ ಇಂದ ನಾರ್ತ್ ಪೋಲ್ ವರೆಗೆ. ಸೊ ಇದು ಅಂಟಾರ್ಕ್ಟಿಕಾ ಖಂಡ ಅಂದ್ರೆ ಏನು ಅಂಟಾರ್ಕ್ಟಿಕ್ ಸರ್ಕಲ್ ಅಂದ್ರೆ ಸೌತ್ ಪೋಲ್ ಏನಿದೆ ಅಲ್ಲಿ ಈ ಪೋಲಾರ್ ಬಿಯರ್ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇಟ್ಸ್ ಹ್ಯಾಬಿಟೇಟ್ ಈಸ್ Arctic circle to North Pole and in Canada region. We cannot find polar bears in Southern Pole, that is Antarctic region. ಈ ಪೋಲಾರ್ ಬಿಯರ್ ನ ಕಾನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ IUCN ಸ್ಟೇಟಸ್ ಬಂದು ವಲ್ನರೇಬಲ್ ಅಂತ ಕ್ಲಾಸಿಫಿಕೇಶನ್ ಮಾಡಲಾಗಿದೆ ಮತ್ತು ಸೈಟ್ಸ್ ಅಲ್ಲಿ ಇದನ್ನ ಅಪೆಂಡಿಕ್ಸ್ 2 ನಲ್ಲಿ ಪ್ಲೇಸ್ ಮಾಡಲಾಗಿದೆ. ಸೊ ದಿಸ್ ಈಸ್ ಅಬೌಟ್ ಪೋಲಾರ್ ಬಿಯರ್. ದ ನೆಕ್ಸ್ಟ್ ಪೀಸ್ ಇಸ್ ವಿಚ್ ವಾಸ್ ಇನ್ ನ್ಯೂಸ್ ಇಸ್ ಸ್ನೋ ಲಿಪರ್ಡ್. ಸ್ನೋ ಲಿಪರ್ಡ್ ಇಟ್ ಈಸ್ ಕಾಲ್ಡ್ ಆಸ್ ಗೋಸ್ಟ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಗೋಸ್ಟ್ ಆಫ್ ಮೌಂಟೇನ್ಸ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕೀಸ್ಟೋನ್ ಅಂಡ್ ಇಂಡಿಕೇಟರ್ ಸ್ಪೀಸೀಸ್ ಆಫ್ ಹೈ ಆಲ್ಟಿಟ್ಯೂಡ್ ಹ್ಯಾಬಿಟೇಟ್. ಮೌಂಟೇನ್ ರೀಜನ್ಸ್ ಏನಿರುತ್ತೆ, ಹೈ ಆಲ್ಟಿಟ್ಯೂಡ್ ಹ್ಯಾಬಿಟೇಟ್ಸ್ ಇರುತ್ತೆ, ಅದನ್ನ ಆ ಹ್ಯಾಬಿಟೇಟ್ ನ ಕೀಸ್ಟೋನ್ ಮತ್ತೆ ಇಂಡಿಕೇಟರ್ ಸ್ಪೀಸೀಸ್ ಅಂತ ಕರೀತಾರೆ. ಸೊ ಇದ್ರ ಡಿಸ್ಟ್ರಿಬ್ಯೂಷನ್ ಬಂದು ಮೌಂಟೇನ್ ರೇಂಜಸ್ ಆಫ್ ಸೆಂಟ್ರಲ್ ಅಂಡ್ ಸೌತ್ ಏಷ್ಯಾ. ಇಂಡಿಯಾದಲ್ಲಿ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಹಿಮಾಲಯನ್ ರೀಜನ್ ಅಲ್ಲಿ ಬರುತ್ತೆ. ಸೊ ಇದರ ಹ್ಯಾಬಿಟೇಟ್ ನೋಡೋದಾದ್ರೆ ಅಲ್ಪೈನ್ ಅಂಡ್ ಸಬ್ ಅಲ್ಪೈನ್ ಮೌಂಟೇನ್ ರೀಜಿಯನ್. ಅಲ್ಪೈನ್ ಅಂಡ್ ಸಬ್ ಅಲ್ಪೈನ್ ಮೌಂಟೇನ್ ರೀಜನ್ಸ್. ಇದ್ರ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಪಾಪ್ಯುಲೇಷನ್ ಲಡಾಖ್ ಅಲ್ಲಿದೆ, ಆಮೇಲೆ ಹಿಮಾಚಲ್ ಪ್ರದೇಶ್, ದೆನ್ ಉತ್ತರಾಖಂಡ್. ಸೊ ಹೈಯೆಸ್ಟ್ ಪಾಪ್ಯುಲೇಷನ್ ಲಡಾಖ್, ದೆನ್ ಹಿಮಾಚಲ್ ಪ್ರದೇಶ್, ದೆನ್ ಉತ್ತರಾಖಂಡ್. ಇದರ ಕಾನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ IUCN ಅಲ್ಲಿ ಇದನ್ನ ವಲ್ನರೇಬಲ್, IUCN ರೆಡ್ ಲಿಸ್ಟ್ ಅಲ್ಲಿ ವಲ್ನರೇಬಲ್ ಅಲ್ಲಿ ಕ್ಲಾಸಿಫೈ ಮಾಡಲಾಗಿದೆ. ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಪ್ಲೇಸ್ ಮಾಡಲಾಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ಇದನ್ನ ಪ್ಲೇಸ್ ಮಾಡಲಾಗಿದೆ. ಸೊ ದಿಸ್ ಈಸ್ ಅಬೌಟ್ ಸ್ನೋ ಲಿಪಾರ್ಡ್. ದ ನೆಕ್ಸ್ಟ್ ಪೀಸ್ ವಿಚ್ ವಾಸ್ ಇನ್ ನ್ಯೂಸ್ ಇಸ್ ಹುಲಕ್ ಗಿಬ್ಬನ್. ಹುಲಕ್ ಗಿಬ್ಬನ್ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ಏಪ್ ಸಂತತಿಯಲ್ಲಿ ಬರ್ತಕ್ಕಂಥ ಏಕೈಕ ಏಪ್. ಇಡೀ ವಿಶ್ವದಲ್ಲಿ 10 ಏಪ್ಸ್ ಇದೆ, ಅದರಲ್ಲಿ ಇಂಡಿಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದೇ ಒಂದು ಏಪ್ ಯಾವುದು ಅಂದ್ರೆ ಹುಲಕ್ ಗಿಬ್ಬನ್. ಈ ಹುಲಕ್ ಗಿಬ್ಬನ್ ನ ಈಸ್ಟರ್ನ್ ಹುಲಕ್ ಗಿಬ್ಬನ್ ಮತ್ತೆ ವೆಸ್ಟರ್ನ್ ಹುಲಕ್ ಗಿಬ್ಬನ್ ಅಂತ ವಿಂಗಡಣೆ ಮಾಡ್ತಾರೆ. ಸೊ ಈ ವಿಂಗಡಣೆನ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂತಂದ್ರೆ ಚಿಂಡ್ವಿನ್ ರಿವರ್ ಇಂದ ಪೂರ್ವದಲ್ಲಿ ಇರ್ತಕ್ಕಂಥ ಹುಲಕ್ ಗಿಬ್ಬನ್ನು, ಚಿಂಡ್ವಿನ್ ರಿವರ್ ನ ಪಶ್ಚಿಮದಲ್ಲಿ ಇರ್ತಕ್ಕಂಥ ಹುಲಕ್ ಗಿಬ್ಬನ್ನು ತುಂಬಾ ಡಿಫರೆಂಟ್ ಆಗಿರುತ್ತೆ. ಸೊ ಈ ರಿವರ್ ನ ಆಧಾರದ ಮೇಲೆ ಹುಲಕ್ ಗಿಬ್ಬನ್ ನ ಡಿಫರೆನ್ಶಿಯೇಟ್ ಮಾಡಲಾಗಿರುತ್ತೆ. ಸೊ ಈ ಹುಲಕ್ ಗಿಬ್ಬನ್ ನ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಇದೆ ಅಂತ ಇವಾಗ ನೋಡೋಣ. ಸೊ ವೆಸ್ಟರ್ನ್ ಹುಲಕ್ ಗಿಬ್ಬನ್ ಇಟ್ ಈಸ್ ಫೌಂಡ್ ಇನ್ ಇಂಡಿಯಾ, ಬಾಂಗ್ಲಾದೇಶ್ ಮತ್ತೆ ಮ್ಯಾನ್ಮಾರ್ ದೇಶದಲ್ಲಿ ವೆಸ್ಟರ್ನ್ ಹುಲಕ್ ಗಿಬ್ಬನ್ ಸಿಗತ್ತೆ. ಈಸ್ಟರ್ನ್ ಹುಲಕ್ ಗಿಬ್ಬನ್ನು ಮ್ಯಾನ್ಮಾರ್ ದೇಶದಲ್ಲಿ ಮಾತ್ರ ಸಿಗತ್ತೆ. ಇನ್ನು ವೆಸ್ಟರ್ನ್ ಹುಲಕ್ ಗಿಬ್ಬನ್ ನ IUCN ಸ್ಟೇಟಸ್ ನೋಡೋದಾದ್ರೆ ಆಸ್ ಪರ್ IUCN ರೆಡ್ ಲಿಸ್ಟ್ ಇಟ್ ಈಸ್ ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಸೈಟ್ಸ್ ಅಲ್ಲಿ ಇದನ್ನ ಅಪೆಂಡಿಕ್ಸ್ 2 ನಲ್ಲಿ ಪ್ಲೇಸ್ ಮಾಡಲಾಗಿದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 1 ನಲ್ಲಿ ಇದನ್ನ ಪ್ಲೇಸ್ ಮಾಡಲಾಗಿದೆ. ಇನ್ನು ಈಸ್ಟರ್ನ್ ಹುಲಕ್ ಗಿಬ್ಬನ್ ನೋಡೋದಾದ್ರೆ IUCN ಪ್ರಕಾರ ಇಟ್ ಈಸ್ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೈಟ್ಸ್ ಅಲ್ಲಿ ಇದನ್ನ ಅಪೆಂಡಿಕ್ಸ್ 2 ನಲ್ಲಿ ಪ್ಲೇಸ್ ಮಾಡಲಾಗಿದೆ. ಸೊ ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಹುಲಕ್ ಗಿಬ್ಬನ್. ಸೊ ಇದು ವೆಸ್ಟರ್ನ್ ಹುಲಕ್ ಗಿಬ್ಬನ್ ಈ ರೀತಿ ಇರುತ್ತೆ, ಈಸ್ಟರ್ನ್ ಹುಲಕ್ ಗಿಬ್ಬನ್ ಈ ರೀತಿ ಇರುತ್ತೆ. ಸೊ ಈಸ್ಟರ್ನ್ ಹುಲಕ್ ಗಿಬ್ಬನ್ ಓನ್ಲಿ ಮ್ಯಾನ್ಮಾರ್ ದೇಶದಲ್ಲಿ ಕಂಡು ಬರುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಪೀಸೀಸ್ ವಾಸ್ ಇನ್ ನ್ಯೂಸ್ ಇಸ್ ಸ್ಟ್ರೈಪ್ಡ್ ಹೈನಾಸ್. ಸ್ಟ್ರೈಪ್ಡ್ ಹೈನಾಸ್ ಕೂಡ ನ್ಯೂಸ್ ಅಲ್ಲಿ ಇರುತ್ತೆ. ಈ ಸ್ಟ್ರೈಪ್ಡ್ ಹೈನಾಸ್ ಇಸ್ ಒನ್ ಆಫ್ ದಿ ಹೈನಾ ಸ್ಪೀಸೀಸ್ ಇನ್ ದ ವರ್ಲ್ಡ್. ಸೊ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಹೈನಾಸ್. ಇದರ ಡಿಸ್ಟ್ರಿಬ್ಯೂಷನ್ ಬಂದು ನಾರ್ತ್ ಅಂಡ್ ಈಸ್ಟ್ ಆಫ್ರಿಕಾ, ನಾರ್ತ್ ಅಂಡ್ ಈಸ್ಟ್ ಆಫ್ರಿಕಾದಲ್ಲಿ ಇರುತ್ತೆ, ಮಿಡಲ್ ಈಸ್ಟ್ ಏಷ್ಯಾದಲ್ಲಿ ಇರುತ್ತೆ, ಅಂಡ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂಡ್ ಸೆಂಟ್ರಲ್ ಏಷ್ಯಾ. ಸೊ ಈ ಜಿಯೋಗ್ರಫಿಕ್ ರೀಜನ್ ನಲ್ಲಿ ಸ್ಟ್ರೈಪ್ಡ್ ಹೈನಾಸ್ ಕಂಡು ಬರುತ್ತೆ. ಸೊ ದೇ ಹ್ಯಾಬಿಟೇಟ್ ನೋಡೋದಾದ್ರೆ, ಅದರ ವಾಸಸ್ಥಳ ನೋಡೋದಾದ್ರೆ, ದೇ ಇನ್ಹ್ಯಾಬಿಟ್ ವೈಡ್ ರೇಂಜ್ ಆಫ್ ಜಿಯೋಗ್ರಫಿಕಲ್ ರೀಜನ್ಸ್ ಆರ್ ಎನ್ವಿರಾನ್ಮೆಂಟ್ಸ್ ಲೈಕ್ ಸೆಮಿ ಅರಿಡ್ ರೀಜನ್, ಸವನ್ನಾ ರೀಜನ್, ಸ್ಕ್ರಬ್ ಲ್ಯಾಂಡ್ ಅಂಡ್ ಮೌಂಟೇನ್ಸ್. ಸೊ ಈ ಎಲ್ಲ ತರದ ಎನ್ವಿರಾನ್ಮೆಂಟ್ ಅಲ್ಲಿ ಸ್ಟ್ರೈಪ್ಡ್ ಹೈನಾಸ್ ವಾಸವಾಗಿರುತ್ತೆ. ಇದರ ಕಾನ್ಸರ್ವೇಷನ್ ಸ್ಟೇಟಸ್ ನೋಡೋದಾದ್ರೆ IUCN ಪ್ರಕಾರ ನಿಯರ್ ಥ್ರೆಟೆಂಡ್ ಅಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ಇದನ್ನ ಪ್ಲೇಸ್ ಮಾಡಲಾಗಿದೆ. ಸೊ ದಿಸ್ ಈಸ್
about striped hyenas. The next species which was in news is Asiatic wild dog. ಇದನ್ನ ದೋಲ್ ಅಂತಾನೂ ಕರೀತಾರೆ. So its habitat or distribution is central and southeast and southeast Asia. So in India it is very common in western India. So ಇದರ habitat ನೋಡೋದಾದ್ರೆ arid and semi arid savannas, scrubland and mountain regions. ಇದರ IUCN ಸ್ಟೇಟಸ್ ನೋಡೋದಾದ್ರೆ IUCN ಪ್ರಕಾರ ಇದು ಎಂಡೇಂಜರ್ಡ್ ಕ್ಯಾಟಗರಿಯಲ್ಲಿ ಬರುತ್ತೆ ಅಂಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ಇದನ್ನ ಪ್ಲೇಸ್ ಮಾಡಲಾಗಿದೆ. ಸೊ ದಿಸ್ ಈಸ್ ಹೌ ಡೋಲ್ ಆರ್ Asiatic wild dog looks like. The next topic is UNCBD COP16. So far we have studied different wild species which are in news. Now we are going to study about the Convention on Biological Diversity, UNCBD. ಸೊ ಅದರ COP16 ರೀಸೆಂಟ್ ಆಗಿ ನಡೆದಿರುತ್ತೆ. ಸೊ ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಸೊ ದಿಸ್ COP16 ಇಟ್ ವಾಸ್ ಹ್ಯಾಪನ್ಡ್ 21st October to 1st November the year 2024. ಸೊ ಇದು ಎಲ್ಲಿ ನಡೆದಿರುತ್ತೆ ಅಂತಂದ್ರೆ ಕೊಲಂಬಿಯಾ ದೇಶದ ಕ್ಯಾಲಿ ಎಂಬ ಪ್ರದೇಶದಲ್ಲಿ ಇದು ನಡೆದಿರುತ್ತೆ. ಸೊ ದಿಸ್ UNCBD ಇಟ್ ಒರಿಜಿನೇಟೆಡ್ ಇನ್ ದ ಇಯರ್ 1992 ಇನ್ ರಿಯೋ ಅರ್ತ್ ಸಮ್ಮಿಟ್. ಸೊ ರಿಯೋ ಅರ್ತ್ ಸಮಿಟ್ 1992ರಲ್ಲಿ UNCBD ಎಸ್ಟಾಬ್ಲಿಷ್ ಆಗಿರುತ್ತೆ. ಸೊ UNCBD ಏನ್ ಮಾಡುತ್ತೆ ಅಂತಂದ್ರೆ 2022 COP15 ಅಲ್ಲಿ 2022ರಲ್ಲಿ 23 ಟಾರ್ಗೆಟ್ಸ್ ನ ಫಿಕ್ಸ್ ಮಾಡಿರುತ್ತೆ. ಸೊ ಈ ಟಾರ್ಗೆಟ್ಸ್ ನ ಏನಂತ ಕರೀತಾರೆ ಅಂದ್ರೆ ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಅಂತ ಕರೀತಾರೆ. ಸೊ ಇದು ಏನನ್ನ ರೀಪ್ಲೇಸ್ ಮಾಡಿರುತ್ತೆ ಅಂದ್ರೆ 2010ರಿಂದ 2020ರವರೆಗೂ UNCBD ಐಚಿ ಟಾರ್ಗೆಟ್ಸ್ ಅನ್ನ ಹೊಂದಿರುತ್ತೆ. ಆ ಐಚಿ ಟಾರ್ಗೆಟ್ಸ್ ನ ಈ ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ರೀಪ್ಲೇಸ್ ಮಾಡುತ್ತೆ. ಸೊ ಇದರಲ್ಲಿ 23 ಟಾರ್ಗೆಟ್ಸ್ ಇರುತ್ತೆ. ಸೊ ದ ಮೇಜರ್ ಔಟ್ಕಮ್ ಆಫ್ UNCBD COP16 ಈಸ್ ಗ್ಲೋಬಲ್ ಎಕೋಸಿಸ್ಟಮ್ ಅಟ್ಲಾಸ್. ಗ್ಲೋಬಲ್ ಎಕೋಸಿಸ್ಟಮ್ ಅಟ್ಲಾಸ್ ಎಂಬ ಹೊಸ ಟೂಲ್ ಅನ್ನ ಇನಿಷಿಯೇಟಿವ್ ಅನ್ನ COP16 ಅಲ್ಲಿ ಲಾಂಚ್ ಮಾಡಲಾಗುತ್ತೆ. ದ ನೆಕ್ಸ್ಟ್ ಟಾಪಿಕ್ ಈಸ್ 30 years ಆಫ್ UNCCD. ಸೊ UNCCD 1994ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. 2024ಕ್ಕೆ UNCCD ಎಸ್ಟಾಬ್ಲಿಷ್ ಮಾಡಿ 30 ವರ್ಷಗಳಾಗಿರುತ್ತೆ. ಸೊ UNCCDಯ ವಿಶೇಷತೆ ಏನಂತಂದ್ರೆ ಇಟ್ ಈಸ್ ಓನ್ಲಿ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. ಲೀಗಲಿ ಬೈಂಡಿಂಗ್ ಅಂದ್ರೆ ಕಾನೂನಾತ್ಮಕವಾಗಿ ಬದ್ಧವಾಗಿರ್ತಕ್ಕಂಥ ಲೀಗಲ್ ಇದು ಇಂಟರ್ನ್ಯಾಷನಲ್ ಲೀಗಲ್ ಅಗ್ರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಲಿಂಕ್ಸ್ ದಿ sustainable development with land degradation. So it is only legally binding agreement which links the development with land degradation and climate change. So this UNCCD it has 196 member countries and European Union. UNCCD ಇನ್ನೊಂದು ವಿಶೇಷತೆ ಏನಂತಂದ್ರೆ it promotes bottom up approach ಅಂತಂದ್ರೆ it encourages the participation of the local people in the conservation of what? Conservation of land, and it wants to fight the land degradation and desertification. Land degradation ಮತ್ತೆ desertification ಆಗೋದನ್ನ ಇದು ಫೈಟ್ ಮಾಡುತ್ತೆ. For that it promotes participation of local people. So this UNCCD it publishes every year a report. That report name is Global Land Outlook. So Global Land Outlook ಎಂಬ ಒಂದು ರಿಪೋರ್ಟ್ ಅನ್ನು ಇದು ಪ್ರತಿ ವರ್ಷ ಪಬ್ಲಿಷ್ ಮಾಡುತ್ತೆ. So it has also it's one of the important initiative of UNCCD. UNCCD ಒಂದು ಪ್ರಮುಖ ಇನಿಷಿಯೇಟಿವ್ ಏನಂತ ಅಂತಂದ್ರೆ ಲ್ಯಾಂಡ್ ಡಿಗ್ರೇಡೇಷನ್ ನ್ಯೂಟ್ರಾಲಿಟಿ ಟಾರ್ಗೆಟ್ ಸೆಟ್ಟಿಂಗ್ ಪ್ರೋಗ್ರಾಮ್. ಲ್ಯಾಂಡ್ ಡಿಗ್ರೇಡೇಷನ್ ನ್ಯೂಟ್ರಾಲಿಟಿ ಟಾರ್ಗೆಟ್ ಸೆಟ್ಟಿಂಗ್ ಪ್ರೋಗ್ರಾಮ್. ಸೊ ಇಂಡಿಯಾ ಕೂಡ ಈ ಲ್ಯಾಂಡ್ ಡಿಗ್ರೇಡೇಷನ್ ನ್ಯೂಟ್ರಾಲಿಟಿ ಟಾರ್ಗೆಟ್ ಸೆಟ್ಟಿಂಗ್ ಪ್ರೋಗ್ರಾಮ್ಗೆ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಸೊ ಅದರ ಅಂಗವಾಗಿ ಇಂಡಿಯಾ ಏನು ಕಮಿಟ್ ಮಾಡಿರುತ್ತೆ ಅಂದರೆ ಇಂಡಿಯಾ ಹ್ಯಾಸ್ ಕಮಿಟೆಡ್ ಟು ರೀಸ್ಟೋರ್ 26 million hectares of degraded forest by the year 2030. So this is about UNCCD. The next theme that we are going to discuss is pollution. Pollution related ಏನೆಲ್ಲ pollutants ನ್ಯೂಸ್ ಅಲ್ಲಿ ಇತ್ತು ಮತ್ತೆ ಏನೆಲ್ಲ ಆಕ್ಟ್ಸ್ ನ್ಯೂಸ್ ಅಲ್ಲಿ ಇತ್ತು ಅನ್ನೋದನ್ನ ನಾವು ಇವಾಗ ಸ್ಟಡಿ ಮಾಡೋಣ. ಸೊ ದ ಫಸ್ಟ್ ಟಾಪಿಕ್ ಇನ್ ಪೊಲ್ಯೂಷನ್ ಇಸ್ ಪರ್ ಅಂಡ್ ಪಾಲಿಫ್ಲೂರೋ ಅಲ್ಕೈಲ್ ಸಬ್ಸ್ಟೆನ್ಸಸ್, ಇನ್ ಶಾರ್ಟ್ PFAS ಅಂತ ಕರೀತಾರೆ.
ಸೂಪರ್ ಅಂಡ್ ಪಾಲಿಫ್ಲೂರೋ ಅಲ್ಕೈಲ್ ಸಬ್ಸ್ಟೆನ್ಸಸ್. ಇದನ್ನ ಫಾರೆವರ್ ಕೆಮಿಕಲ್ಸ್ ಅಂತ ಕರೀತಾರೆ. ಫಾರೆವರ್ ಕೆಮಿಕಲ್ಸ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಒಮ್ಮೆ ಅವು ಪರಿಸರಕ್ಕೆ ರಿಲೀಸ್ ಆದ್ರೆ ಅವು ಡಿಗ್ರೇಡ್ ಆಗ್ಲಿಕ್ಕೆ 1000 ಇಯರ್ಸ್ ತಗೊಳುತ್ತೆ. ಸೊ ಕೆಲವೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ಎನ್ವಿರಾನ್ಮೆಂಟ್ಗೆ ರಿಲೀಸ್ ಆದ್ರೆ 1 ವರ್ಷ, 1 ತಿಂಗಳು, 10 ವರ್ಷಗಳು ಡಿಗ್ರೇಡ್ ಆದ್ರೆ, ಫಾರೆವರ್ ಕೆಮಿಕಲ್ಸ್ ಬಂದು ಡಿಗ್ರೇಡ್ ಆಗ್ಲಿಕ್ಕೆ ಎಷ್ಟು ಥೌಸಂಡ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳನ್ನ ತಗೊಳುತ್ತೆ. ಅದಕ್ಕೆ ಅವನ್ನ ಏನಂತ ಕರೀತಾರೆ ಅಂತಂದ್ರೆ ಫಾರೆವರ್ ಕೆಮಿಕಲ್ಸ್ ಅಂತ ಕರೀತಾರೆ. ಸೊ ದೀಸ್ ಕೆಮಿಕಲ್ಸ್ ದೇ ಆರ್ ಮ್ಯಾನ್ ಮೇಡ್ ಕೆಮಿಕಲ್. ಸೊ ಇದನ್ನ ಮನುಷ್ಯರು ಯಾಕೆ ಈ ಕೆಮಿಕಲ್ಸ್ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ ಅಂತಂದ್ರೆ, ಕೆಲವೊಂದು ಅಪ್ಲಿಕೇಶನ್ಸ್ಗೋಸ್ಕರ ಕ್ರಿಯೇಟ್ ಮಾಡಿರ್ತಾರೆ. ಯಾವುದಕ್ಕೆ ಅಂತಂದ್ರೆ ನಾನ್ ಸ್ಟಿಕ್ ಕುಕ್ವೇರ್. ಇವಾಗ ನಾವು ಮನೆಯಲ್ಲಿ ನೋಡ್ಬೋದು, ನಾನ್ ಸ್ಟಿಕ್ ತವಾ ಅಂತ ಇರುತ್ತೆ, ನಾನ್ ಸ್ಟಿಕ್ ಕಡಾಯಿ ಅಂತ ಇರುತ್ತೆ. ಸೊ ಈ ರೀತಿ ನಾನ್ ಸ್ಟಿಕ್ ಕುಕ್ವೇರ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ದೆನ್ ವಾಟರ್ ರಿಪೆಲೆಂಟ್ ಕ್ಲೋದಿಂಗ್ ಇರ್ಬೋದು, ಪೇನ್ ರೆಸಿಸ್ಟೆಂಟ್ ಫ್ಯಾಬ್ರಿಕ್ಸ್ ಇರ್ಬೋದು, ಕಾಸ್ಮೆಟಿಕ್ಸ್ ಇರ್ಬೋದು. ಸೊ ಈ ರೀತಿಯಾದ ಅಪ್ಲಿಕೇಶನ್ಸ್ಗೆ ಈ PFAS ನ ಯೂಸ್ ಮಾಡ್ತಾರೆ. ಸೊ ಈ ಕೆಮಿಕಲ್ಸ್ ಏನಂದ್ರೆ ಫಾರೆವರ್ ಕೆಮಿಕಲ್ಸ್, ಅವು ಡಿಗ್ರೇಡ್ ಆಗಲ್ಲ. ಸೊ ಇದರಿಂದ ಏನಾಗ್ತಿದೆ ಎನ್ವಿರಾನ್ಮೆಂಟಲ್ಲಿ ಅಂತಂದ್ರೆ, ಸೊ ಅವು ಡಿಗ್ರೇಡ್ ಆಗದೆ ಇರೋದ್ರಿಂದ ಬಯೋ ಅಕ್ಯುಮುಲೇಟ್ ಆಗುತ್ತೆ. ಫುಡ್ ಚೈನ್ ಮತ್ತೆ ಫುಡ್ ವೆಬ್ ಅಲ್ಲಿ ಬಯೋ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಇವು ಬಯಾಲಜಿಕಲಿ ಡಿಗ್ರೇಡ್ ಆಗದೆ ಇರೋದ್ರಿಂದ ಪ್ರಾಣಿಗಳ ಮತ್ತು ಮನುಷ್ಯರ ಟಿಶ್ಯೂನಲ್ಲಿ ಇದು ಶೇಖರಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ. ಸೊ ಇದರಿಂದ ಹೆಲ್ತ್ ವೈಸ್ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ, ಕ್ಯಾನ್ಸರ್ ಬರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ಬೋದು, ಅಥವಾ ಫರ್ಟಿಲಿಟಿ ಡಿಕ್ರೀಸ್ ಇನ್ ಮೆನ್, ಪುರುಷರಲ್ಲಿ ಫರ್ಟಿಲಿಟಿ ಡಿಕ್ರೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ದೀಸ್ ಆರ್ ದ ಫ್ಯೂ ಹೆಲ್ತ್ ರಿಲೇಟೆಡ್ ಇಂಪ್ಯಾಕ್ಟ್ಸ್ ಆಫ್ ದಿ PFAS ಸಬ್ಸ್ಟೆನ್ಸಸ್. ಸೊ ಈಗ PFAS ನಾವು ಎಲ್ಲಿ ಯೂಸ್ ಮಾಡ್ತೀವಿ ಮನೆಯಲ್ಲಿ ಅಂತಂದ್ರೆ, ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ನಾನ್ ಸ್ಟಿಕ್ ದೋಸಾ ತವಾ ಇರುತ್ತೆ. ಸೊ ಅದನ್ನ ನಾವು ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಬಿಕಾಸ್ ದೀಸ್ ಆರ್ ಆಲ್ ದ ಹೆಲ್ತ್ ಇಂಪ್ಯಾಕ್ಟ್ಸ್ ಆಫ್ ದಿ PFAS chemicals. The next topic which was in news related to pollution is World Air Quality Report. So World Air Quality Report news ಅಲ್ಲಿ ಇರುತ್ತೆ. ಸೊ ಇಂಡಿಯಾ ಏನ್ ಮಾಡುತ್ತೆ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಲ್ಲಿ 3rd ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಅಂತ ಡಿಕ್ಲೇರ್ ಆಗಿರುತ್ತೆ. ಸೊ ಟಾಪ್ 3 ನಲ್ಲಿ ಯಾವ್ಯಾವ ಕಂಟ್ರಿ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ಬಾಂಗ್ಲಾದೇಶ್ ಇದೆ, ಅದಾದ್ಮೇಲೆ ಪಾಕಿಸ್ತಾನ್ ಇದೆ, 3rd ಪೊಸಿಷನ್ ಅಲ್ಲಿ ಇಂಡಿಯಾ ಇದೆ. ಸೊ ಫಸ್ಟ್ 3 ಕಂಟ್ರೀಸ್ ಆರ್ ಸೌತ್ ಏಷ್ಯನ್ ಕಂಟ್ರೀಸ್. 4th ಬಂದು ತಜಿಕಿಸ್ತಾನ್ ಇಸ್ ಅ ಸೆಂಟ್ರಲ್ ಏಷ್ಯನ್ ಕಂಟ್ರಿ. ಸೊ ಈ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡೋ ಸಂಸ್ಥೆ ಯಾವುದು ಅಂದ್ರೆ IQAir ಸಂಸ್ಥೆ. ಇದು ಸ್ವಿಸ್ ನ ಒಂದು ಸಂಸ್ಥೆಯಾಗಿದೆ. ಸೊ ಟಾಪ್ 3 ಪೊಸಿಷನ್ ಅಂದ್ರೆ ಕ್ಲೀನೆಸ್ಟ್ ಏರ್ ಇರುವಂತಹ ದೇಶಗಳು ಯಾವುದು ಅಂತಂದ್ರೆ, ಫ್ರೆಂಚ್ ಪಾಲಿನೇಷಿಯಾ ಇದೆ, ಮಾರಿಷಸ್ ಇದೆ, ಆಮೇಲೆ ಐಸ್ಲ್ಯಾಂಡ್ ಇದೆ. ಸೊ ದೀಸ್ ಕಂಟ್ರೀಸ್ ದೇ ಹ್ಯಾವ್ ಅ ಲೀಸ್ಟ್ ಪೊಲ್ಯೂಷನ್. ಸೊ ಇಂಡಿಯಾ ಬಂದು 3rd ಪೊಸಿಷನ್ ಅಲ್ಲಿ ಇದೆ, ಟಾಪ್ ಪೊಸಿಷನ್ ಅಲ್ಲಿ ಬಾಂಗ್ಲಾದೇಶ ಇದೆ. ದ ನೆಕ್ಸ್ಟ್ ಟಾಪಿಕ್ ಈಸ್ ಗ್ಲೋಬಲ್ ಮೀಥೇನ್ ಪ್ಲೆಜ್. ಗ್ಲೋಬಲ್ ಮೀಥೇನ್ ಪ್ಲೆಜ್ ಕೂಡ ಈ ವರ್ಷ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಈ ಗ್ಲೋಬಲ್ ಮೀಥೇನ್ ಪ್ಲೆಜ್ ಅನ್ನ ಲಾಂಚ್ ಮಾಡಿದ್ದು ಯಾರು ಅಂತಂದ್ರೆ, ವಾಸ್ ಲಾಂಚ್ಡ್ ಬೈ ಯುರೋಪಿಯನ್ ಯೂನಿಯನ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಇದನ್ನು ಯಾವಾಗ ಲಾಂಚ್ ಮಾಡ್ತಾರೆ, ಗ್ಲಾಸ್ಗೋದಲ್ಲಿ ನಡೆದಿರ್ತಕ್ಕಂಥ COP26 ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಗ್ಲೋಬಲ್ ಮೀಥೇನ್ ಪ್ಲೆಜ್ ನ ಉದ್ದೇಶ ಏನಂತಂದ್ರೆ, ಯಾವ ಕಂಟ್ರಿಗಳು ಗ್ಲೋಬಲ್ ಮೀಥೇನ್ ಪ್ಲೆಜ್ ನ ಅಗ್ರಿಮೆಂಟ್ ನ ಅಡಾಪ್ಟ್ ಮಾಡ್ಕೋತಾರೆ, ವಾಲಂಟರಿಯಾಗಿ ಏನ್ ಮಾಡಬೇಕು ಅಂದ್ರೆ, ಇಟ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ಅ ವಾಲಂಟರಿ, ಸ್ವಯಂ ಪ್ರೇರಿತವಾಗಿ ಕಂಟ್ರಿಗಳು ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆದ್ರೆ ಏನ್ ಮಾಡಬೇಕು ಅಂತಂದ್ರೆ, ದೋಸ್ ಕಂಟ್ರಿ ದೇ ಶುಡ್ ರೆಡ್ಯೂಸ್ ದಿ ಎಮಿಷನ್ ಆಫ್ ಮೀಥೇನ್ ಎಮಿಷನ್ ನಾವು ರೆಡ್ಯೂಸ್ ಮಾಡಬೇಕು. ಸೊ 2020 ವರ್ಷವರೆಗೆ ಏನು ಮೀಥೇನ್ ಎಮಿಷನ್ ಎಮಿಟ್ ಮಾಡಿರ್ತವೆ, ಅದರ 30% ನ ರೆಡ್ಯೂಸ್ ಮಾಡಬೇಕು. ಯಾವಾಗ ರೆಡ್ಯೂಸ್ ಮಾಡಬೇಕು, ಬೈ ದ ಇಯರ್ 2030. ಸೊ 2030 2020 ಲೆವೆಲ್ 30% ಮೀಥೇನ್ ಎಮಿಷನ್ ನ ರೆಡ್ಯೂಸ್ ಮಾಡೋದು ಇದರ ಗ್ಲೋಬಲ್ ಮೀಥೇನ್ ಪ್ಲೆಜ್ ನ ಒಂದು ಉದ್ದೇಶ ಆಗಿದೆ. ಸೊ ಈ ಗ್ಲೋಬಲ್ ಮೀಥೇನ್ ಪ್ಲೆಜ್ ನ ಇಂಡಿಯಾ ಸೈನ್ ಮಾಡಿರೋದಿಲ್ಲ. ಸೊ ಇಂಡಿಯಾ ಈಸ್ ನಾಟ್ ಅ ಸೈನೆಟರಿ ಟು ದಿಸ್ ಗ್ಲೋಬಲ್ ಮೀಥೇನ್ ಪ್ಲೆಜ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಕ್ವಶನ್ಸ್ ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಅಗ್ರಿಮೆಂಟ್ಸ್ ಆರ್ ಸೈನ್ಡ್ ಬೈ ಇಂಡಿಯಾ ಅಂತ ಕೊಟ್ಟು, ಒಂದು ಅಗ್ರಿಮೆಂಟ್ ಗ್ಲೋಬಲ್ ಮೀಥೇನ್ ಪ್ಲೆಜ್ ಅಂತಾನು ಕೊಡ್ಬೋದು. ಸೊ ನಮಗೆ ಯಾವ ಅಗ್ರಿಮೆಂಟ್ ನ ಇಂಡಿಯಾ ಸೈನ್ ಮಾಡಿದೆ, ಯಾವ ಅಗ್ರಿಮೆಂಟ್ ನ ಇಂಡಿಯಾ ಸೈನ್ ಮಾಡಿಲ್ಲ ಅಂತಾನು ನಾವು ತಿಳ್ಕೊಬೇಕಾಗತ್ತೆ. ದ ನೆಕ್ಸ್ಟ್ ಟಾಪಿಕ್ ಈಸ್ ಮೀಥೇನ್ ಅಲರ್ಟ್ ಅಂಡ್ ರೆಸ್ಪಾನ್ಸ್ ಸಿಸ್ಟಮ್, ಮಾರ್ಸ್ ಅಂತ ಕರೀತಾರೆ. ಸೊ ದಿಸ್ ವಾಸ್ ಲಾಂಚ್ಡ್ ಅಟ್ COP27. COP27 ಇಟ್ ಹ್ಯಾಪನ್ಡ್ ಅಟ್ ಶರ್ಮ್ ಎಲ್ ಶೇಖ್, ಈಜಿಪ್ಟ್. ಈಜಿಪ್ಟ್ ನಲ್ಲಿ ನಡೆದಿರ್ತಕ್ಕಂಥ COP27 ನಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಟ್ ವಾಸ್ ಲಾಂಚ್ಡ್ ಬೈ IMEO ಅಂತಂದ್ರೆ ಇಂಟರ್ನ್ಯಾಷನಲ್ ಮೀಥೇನ್ ಎಮಿಷನ್ಸ್ ಅಬ್ಸರ್ವೇಟರಿ. ಸೊ ದಿಸ್ ವರ್ಕ್ಸ್ ಅಂಡರ್ ದಿ UNEP, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂಡರ್ IMEO ವರ್ಕ್ ಮಾಡುತ್ತೆ. ಅದು COP27 ಶರ್ಮ್ ಎಲ್ ಶೇಖ್ ಅಲ್ಲಿ
ಮೀಥೇನ್ ಅಲರ್ಟ್ ಅಂಡ್ ರೆಸ್ಪಾನ್ಸ್ ಸಿಸ್ಟಮ್ ಅನ್ನ ಲಾಂಚ್ ಮಾಡುತ್ತೆ. ಸೊ ಇದರ ವಿಶೇಷತೆ, ಮಾರ್ಸ್ನ ವಿಶೇಷತೆ ಏನಂತಂದ್ರೆ ಇಟ್ ಈಸ್ ದಿ ಫಸ್ಟ್ ಎವರ್ ಗ್ಲೋಬಲ್ ಸಿಸ್ಟಮ್. ಪ್ರಪಂಚದಲ್ಲೇ ಇದು ಪ್ರಥಮ ಬಾರಿಗೆ ಮೀಥೇನ್ ಎಮಿಷನ್ ನ ಸ್ಯಾಟಲೈಟ್ ಡೇಟಾ ಮುಖಾಂತರ ಮಾನಿಟರ್ ಮಾಡುತ್ತೆ. ಸೊ ಎಲ್ಲಿ ಮೇಜರ್ ಆಗಿ ಮೀಥೇನ್ ಎಮಿಷನ್ ಆಗುತ್ತೆ ಅಂತ ಸ್ಯಾಟಲೈಟ್ ಡಾಟಾ ಮುಖಾಂತರ ಇದು ಮಾನಿಟರ್ ಮಾಡುತ್ತೆ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ದಿ ಮಾರ್ಸ್ ಸಿಸ್ಟಮ್. ಸೊ ದಿಸ್ ಮಾರ್ಸ್ ಇಟ್ ಆಲ್ಸೋ ವರ್ಕ್ಸ್ ವಿತ್ ಕ್ಲೈಮೇಟ್ ಅಂಡ್ ಕ್ಲೀನ್ ಏರ್ ಕೊಯಾಲಿಷನ್ and International Energy Agency. So this is about Mars. The next topic which is related to methane is methane sat. Methane sat andre methane monitor matte methane emissions na analyze mado satellite. So it was launched by Environmental Defense Fund. So this Environmental Defense Fund is the United States of America's non-profit organization. NGO anta ಏನು ಕರಿತೀವಿ. So this Environmental Defense Fund it launched the methane satellite. So this methane satellite it orbits the Earth 50 times per day. ಪ್ರತಿದಿನ 15 ಸಾರಿ ಇದು ಅರ್ತ್ ನ ಆರ್ಬಿಟ್ ಮಾಡುತ್ತೆ. So it mainly focuses on monitoring the oil and natural gas sector. ಸೊ ಈ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ವೆಲ್ಸ್ ಏನಿರುತ್ತೆ, ಸೊ ಈಗ ನ್ಯಾಚುರಲ್ ಗ್ಯಾಸ್ ವೆಲ್ಸ್ ಇಂದ ನ್ಯಾಚುರಲ್ ಗ್ಯಾಸ್ನ ಮತ್ತು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಏನಾಗ್ತಿರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಮೀಥೇನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಿರುತ್ತೆ. ಸೊ ಅದನ್ನು ಇದು ಮೇಜರ್ ಆಗಿ ಫೋಕಸ್ ಮಾಡುತ್ತೆ. ದಟ್ ಈಸ್ ಅಬೌಟ್ ಮೀಥೇನ್ ಸ್ಯಾಟ್. ದ ನೆಕ್ಸ್ಟ್ ಟಾಪಿಕ್ ಈಸ್ ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್. ಸೊ ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್ ಇಟ್ ಈಸ್ ಅ ರಿಪೋರ್ಟ್. ಇಟ್ ಈಸ್ ರಿಲೀಸ್ಡ್ ಎವ್ರಿ ಇಯರ್ ಬೈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಈ ರಿಪೋರ್ಟ್ ಪ್ರಕಾರ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮೀಥೇನ್ ಎಮಿಟ್ ಮಾಡೋ ದೇಶ ಯಾವುದು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಅದಾದಮೇಲೆ ಸೆಕೆಂಡ್ ಪೊಸಿಷನಲ್ಲಿ ರಷ್ಯಾ ಬರುತ್ತೆ. ಚೀನಾ ಮೀಥೇನ್ ಕೋಲ್ ಸೆಕ್ಟರಿಂದ ಅತಿ ಹೆಚ್ಚು ಮೀಥೇನ್ನ ರಿಲೀಸ್ ಮಾಡ್ತಕ್ಕಂಥ ದೇಶ ಯಾವುದು ಅಂತಂದರೆ ಚೀನಾ ದೇಶ. ಸೊ ದಿಸ್ ಈಸ್ ಅಬೌಟ್ ಗ್ಲೋಬಲ್ ಮೀಥೇನ್ ಟ್ರ್ಯಾಕರ್. ಸೊ ದ ನೆಕ್ಸ್ಟ್ ಟಾಪಿಕ್ ವಿಚ್ ವಾಸ್ ಇನ್ ನ್ಯೂಸ್ ಈಸ್ ಪಂಟನಾಲ್ ವೆಟ್ಲ್ಯಾಂಡ್ಸ್. ಪಂಟನಾಲ್ ವೆಟ್ಲ್ಯಾಂಡ್ಸ್ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಈ ಪಂಟನಾಲ್ ವೆಟ್ಲ್ಯಾಂಡ್ಸ್ ಇದನ್ನ ವೆಟ್ಲ್ಯಾಂಡ್ಸ್ ಅನ್ನ ಕನ್ನಡದಲ್ಲಿ ಜೌಗು ಪ್ರದೇಶ ಅಂತ ಕರೀತಾರೆ. ಸೊ ಇದು ಏನಕ್ಕೆ ನ್ಯೂಸ್ ಅಲ್ಲಿ ಇರುತ್ತೆ ಅಂತಂದ್ರೆ ರೀಸೆಂಟ್ ಆಗಿ ಪಂಟನಾಲ್ ವೆಟ್ಲ್ಯಾಂಡ್ಸ್ ಅಲ್ಲಿ ಫೈರ್ ಆಗಿರುತ್ತೆ. ಸೊ ಪಂಟನಾಲ್ ವೆಟ್ಲ್ಯಾಂಡ್ಸ್ ಅಲ್ಲಿ ಫೈರ್ ಆಗಿರುತ್ತೆ, ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇರುತ್ತೆ. ಈ ಪಂಟನಾಲ್ ವೆಟ್ಲ್ಯಾಂಡ್ಸ್ ನ ವಿಶೇಷತೆ ಏನಂತಂದ್ರೆ ದಿಸ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ವೆಟ್ಲ್ಯಾಂಡ್. ಸಿಹಿ ನೀರಿನ ಜೌಗು ಪ್ರದೇಶದಲ್ಲಿ ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಜೌಗು ಪ್ರದೇಶ. ಸೊ ಈ ಪಂಟನಾಲ್ ವೆಟ್ಲ್ಯಾಂಡ್ಸ್ ಎಲ್ಲಿ ಸಿಚುವೇಟ್ ಆಗಿದೆ ಅಂತಂದ್ರೆ ಪರುಗ್ವೆ ರಿವರ್ ಬೇಸಿನ್. ಈ ಪರುಗ್ವೆ ರಿವರ್ ಎಲ್ಲಿ ಫ್ಲೋ ಆಗುತ್ತೆ, ಸೌತ್ ಅಮೇರಿಕಾದಲ್ಲಿ ಫ್ಲೋ ಆಗುತ್ತೆ. ಸೊ ಈ ಪಂಟನಾಲ್ ವೆಟ್ಲ್ಯಾಂಡ್ ಇಟ್ ಈಸ್ ಸಿಚುವೇಟೆಡ್ ಇನ್ ಪರುಗ್ವೆ ರಿವರ್ ಬೇಸಿನ್. ದ 80% ಆಫ್ ದಿ ಪಂಟನಾಲ್ ವೆಟ್ಲ್ಯಾಂಡ್ ಫಾಲ್ಸ್ ಅಂಡರ್ ಬ್ರಾಜಿಲ್ ದೇಶದಲ್ಲಿ ಬರುತ್ತೆ. ರಿಮೈನಿಂಗ್ ಪರ್ಸೆಂಟೇಜ್ ಇನ್ ಬೊಲಿವಿಯಾ ಅಂಡ್ ಪರುಗ್ವೆ ದೇಶದಲ್ಲಿ ಬರುತ್ತೆ. ಸೊ ಈ ಪಂಟನಾಲ್ ವೆಟ್ಲ್ಯಾಂಡ್ ಇಟ್ ಈಸ್ geographically distributed in 3 countries. So majority it falls under Brazil. So this is about Pantanal wetland. ಈ ಪಂತನಾಲ್ ವೆಟ್ಲ್ಯಾಂಡ್ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಟ್ ಈಸ್ ಅ ವರ್ಲ್ಡ್ ಹೆರಿಟೇಜ್ ಸೈಟ್. ಇಟ್ ವಾಸ್ ಡಿಕ್ಲೇರ್ಡ್ ಬೈ ಯುನೆಸ್ಕೋ ಆಸ್ ದ ವರ್ಲ್ಡ್ ಹೆರಿಟೇಜ್ ಸೈಟ್. ಇಟ್ ಈಸ್ ಆಲ್ಸೋ ರಾಮ್ಸರ್ ಸೈಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬರ್ಡ್ ಏರಿಯಾ. ಸೊ ಈ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಒಂದು ಸೈಟ್ನ ಡಿಕ್ಲೇರ್ ಮಾಡೋ ಸಂಸ್ಥೆ ಯಾವುದು ಅಂತಂದ್ರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಎಂಬ ಒಂದು NGO ಅಥವಾ ಸಂಸ್ಥೆ ಈ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಎಂಬ ಟ್ಯಾಗ್ ಅನ್ನ ಒಂದು ಯಾವುದೇ ಪ್ರದೇಶಕ್ಕೆ ಅದನ್ನ ಸರ್ಟಿಫೈ ಮಾಡೋದು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್. ಸೊ ದಿಸ್ ಪಂಟನಾಲ್ ವೆಟ್ಲ್ಯಾಂಡ್ ಈಸ್ ಅ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇಟ್ ಈಸ್ ಆಲ್ಸೋ ರಾಮ್ಸರ್ ಸೈಟ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂಡ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬರ್ಡ್ ಏರಿಯಾ. ಸೊ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅನ್ನೋ ಒಂದು ಟ್ಯಾಗ್ ಅನ್ನ ಯಾರು ಕೊಡ್ತಾರೆ ಅಂತಂದ್ರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಕೊಡುತ್ತೆ. So now we will study few reports which are related to environment and climate change and major features of those reports. The first one is Sustainable Development Report 2024. So ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಏನು ಮಾಡುತ್ತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ರಿಲೀಸ್ ಮಾಡುತ್ತೆ. ಸೊ ಈ ವರ್ಷ ಕೂಡ ರಿಲೀಸ್ ಮಾಡಿದೆ. ಸೊ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಕಾರ ನನ್ ಆಫ್ ದ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಗೋಲ್ಸ್ ವಿಲ್ ಬಿ ಅಚೀವ್ಡ್ ಬೈ 2030. ಸೊ 2030 ಅನ್ನಷ್ಟರಲ್ಲಿ ನಾವೇನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹಾಕೊಂಡಿದ್ದೀವಿ 17 ಗೋಲ್ಸ್, ಅದರಲ್ಲಿ ಒಂದನ್ನು ಕೂಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಈ ರಿಪೋರ್ಟ್ ಹೇಳುತ್ತೆ. ದೆನ್ ಓನ್ಲಿ 16% ಆಫ್ ದಿ
sustainable development targets are progressing well. So out of the 17 goals, 16% goals ತುಂಬಾ ಚೆನ್ನಾಗಿ ಹೋಗ್ತಿದೆ. ರಿಮೈನಿಂಗ್ ಗೋಲ್ಸ್ ನೀಟಾಗಿ ಆಲ್ ಓವರ್ ವರ್ಲ್ಡ್ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತ ಹೇಳ್ತಾ ಇದೆ. ಸೊ ಬಾರಾಬೋಡಸ್ ಐಲ್ಯಾಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕೊನೆಯಲ್ಲಿದೆ. ಭಾರತ ದೇಶ 139ನೇ ಪ್ಲೇಸಲ್ಲಿದೆ. ಸೊ ಇಂಡಿಯಾ ಈಸ್ ಅಟ್ 139th place in as per sustainable development report. So the next report is Greenhouse Gas Bulletin. So it was released by World Meteorological Organization. So it was published annually since 2004ರಿಂದ ಪ್ರತಿ ವರ್ಷ ಇದನ್ನ ರಿಲೀಸ್ ಮಾಡಲಾಗುತ್ತೆ. ಸೊ ಈ ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ ಮೇಜರ್ ಆಗಿ 3 ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಆ 3 ಗ್ರೀನ್ ಹೌಸ್ ಗ್ಯಾಸ್ ಯಾವುದು ಅಂತಂದ್ರೆ CO2, ಮೀಥೇನ್ ಅಂಡ್ ನೈಟ್ರಸ್ ಆಕ್ಸೈಡ್. ದ ನೆಕ್ಸ್ಟ್ ರಿಪೋರ್ಟ್ ಈಸ್ ಎಮಿಷನ್ ಗ್ಯಾಪ್ ರಿಪೋರ್ಟ್ 2020. ಈ ರಿಪೋರ್ಟ್ನ ರಿಲೀಸ್ ಮಾಡೋ ಸಂಸ್ಥೆ ಯಾವುದಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇನ್ ಶಾರ್ಟ್ ಆಗಿ UNEP ಅಂತ ಕರಿತೀವಿ. ಸೊ ಈ ರಿಪೋರ್ಟ್ ಎಮಿಷನ್ ಗ್ಯಾಪ್ ರಿಪೋರ್ಟ್ 2024 ಏನು ಹೇಳುತ್ತೆ ಅಂತಂದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಟಾರ್ಗೆಟ್ ಏನಿದೆ 1.5 ಡಿಗ್ರಿ ಸೆಲ್ಸಿಯಸ್ ಇಟ್ ವಿಲ್ ನಾಟ್ ಬಿ ಅಟೈನೇಬಲ್ ಅಂತ ಹೇಳ್ತಾ ಇದೆ. ಸೊ ಈಗ ಏನು ಕ್ಲೈಮೇಟ್ ಚೇಂಜ್ ಪಾಲಿಸೀಸ್ ಪ್ರತಿ ದೇಶಗಳು ಅಡಾಪ್ಟ್ ಮಾಡ್ಕೋತಿದೆ, ಸೊ ಇದೇ ರೀತಿ ಮುಂದುವರೆದ್ರೆ ಪ್ಯಾರಿಸ್ ಅಗ್ರಿಮೆಂಟ್ ಟಾರ್ಗೆಟ್ ಏನಿದೆ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇನ್ಕ್ರೀಸ್ನ ಕಟ್ಟಿ ಹಾಕೋದು, ಅದನ್ನ ಅಚೀವ್ ಮಾಡಲಿಕ್ಕೆ ಆಗಲ್ಲ ಅಂತ ಈ ರಿಪೋರ್ಟ್ ಹೇಳುತ್ತೆ. ಸೊ ದಿಸ್ ರಿಪೋರ್ಟ್ ಇಟ್ ಅನಲೈಸಸ್ ದಿ ಗ್ಯಾಪ್ಸ್ ಬಿಟ್ವೀನ್ ಪಾಲಿಸೀಸ್ ಅಂಡ್ ಟಾರ್ಗೆಟ್ಸ್. ಸೊ ಇದರ ಅರ್ಥ ಏನಂತಂದ್ರೆ ಪ್ರತಿ ದೇಶ ಪ್ಯಾರಿಸ್ ಅಗ್ರಿಮೆಂಟ್ ಪ್ರಕಾರ UNFCCಗೆ NDC ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಟಾರ್ಗೆಟ್ಸ್ನ ಕೊಟ್ಟಿರುತ್ತೆ. ಸೊ ಆ ಟಾರ್ಗೆಟ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪಾಲಿಸೀಸ್ನು ಫ್ರೇಮ್ ಮಾಡುತ್ತೆ. ಈ ಪಾಲಿಸೀಸ್ ಏನಿದೆ ಆ ಟಾರ್ಗೆಟ್ಸ್ನ ಅಚೀವ್ ಮಾಡುವಂಥ ಪಾಲಿಸೀಸ್ ಇಲ್ಲ, ಅಲ್ಲಿ ತುಂಬಾ ಗ್ಯಾಪ್ ಇದೆ ಅಂತ ಈ ಎಮಿಷನ್ ಗ್ಯಾಪ್ ರಿಪೋರ್ಟ್ ಏನು ಮಾಡುತ್ತೆ ಅನಲೈಸ್ ಮಾಡುತ್ತೆ. ಸೊ ಆಸ್ ಪರ್ ಎಮಿಷನ್ ಗ್ಯಾಪ್ ರಿಪೋರ್ಟ್ ಇಂಡಿಯಾ ಈಸ್ ಇನ್ 3rd place ಇನ್ ದಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್. ಇಡೀ ವಿಶ್ವದಲ್ಲೇ ಇಂಡಿಯಾ ಏನಿದೆ 3ನೇ ಸ್ಥಾನದಲ್ಲಿದೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡೋದ್ರಲ್ಲಿ. 1ನೇ ಸ್ಥಾನದಲ್ಲಿ ಚೀನಾ ಇದೆ, ಅದರ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಎಮಿಷನ್ಸ್ ಗ್ಯಾಪ್ ರಿಪೋರ್ಟ್. So now we will study few factual topics, static topics, which are important from PS2 paper, environment. The next topic that we are going to study is national parks in Karnataka. So Karnataka ಇರತಕ್ಕಂಥ national parks ಬಗ್ಗೆ study ಮಾಡಿ. The first national park is Bandipur National Park. So ಈ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾರ್ತ್ ಅಲ್ಲಿ ಕಬಿನಿ ರಿವರ್ ಹೋಗುತ್ತೆ, ಫ್ಲೋ ಆಗುತ್ತೆ, ಸೆಂಟ್ರಲ್ ಅಲ್ಲಿ ನೂಗು ರಿವರ್ ಫ್ಲೋ ಆಗುತ್ತೆ, ಸೌತ್ ಅಲ್ಲಿ ಮೊಯಾರ್ ರಿವರ್ ಫ್ಲೋ ಆಗುತ್ತೆ. ದ ಸೆಕೆಂಡ್ ನ್ಯಾಷನಲ್ ಪಾರ್ಕ್ ಈಸ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್. ಸೊ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಾನು ಕೂಡ ಕರಿತೀವಿ. ಸೊ ಈ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಹರಿತಕ್ಕಂಥ ನದಿ ಯಾವುದಂದ್ರೆ ನಾಗರಹೊಳೆ ರಿವರ್. ದ ಥರ್ಡ್ ನ್ಯಾಷನಲ್ ಪಾರ್ಕ್ ಈಸ್ ಕುದುರೆಮುಖ್ ನ್ಯಾಷನಲ್ ಪಾರ್ಕ್. ಕುದುರೆಮುಖ್ ನ್ಯಾಷನಲ್ ಪಾರ್ಕ್ ಅಲ್ಲಿ ತುಂಗಾ ನದಿ ಹರಿಯುತ್ತೆ, ನೇತ್ರಾವತಿ ನದಿ ಹರಿಯುತ್ತೆ, ಭದ್ರಾ ರಿವರ್ ಕೂಡ ಹರಿಯುತ್ತೆ. ಸೊ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಲ್ಲಿ ನಮಗೆ ಎಂಡೇಂಜರ್ಡ್ ಲಯನ್ ಟೇಲ್ಡ್ ಮಕಾಕ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ದಟ್ ಈಸ್ ದಿ ಅಟ್ರಾಕ್ಷನ್ ಆಫ್ ದಿ ಕುದುರೆಮುಖ್ ನ್ಯಾಷನಲ್ ಪಾರ್ಕ್. ದೆನ್ ಅನ್ಶಿ ನ್ಯಾಷನಲ್ ಪಾರ್ಕ್ ಇದೆ. ಸೊ ಅನ್ಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಳಿ ಟೈಗರ್ ರಿಸರ್ವ್ ಬರುತ್ತೆ. ಸೊ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಾಳಿ ರಿವರ್ ಫ್ಲೋ ಆಗುತ್ತೆ. ಸೊ ಈ ಅನ್ಶಿ ನ್ಯಾಷನಲ್ ಪಾರ್ಕ್ ನ ಅಟ್ರಾಕ್ಷನ್ ಏನಂತಂದ್ರೆ ಬ್ಲ್ಯಾಕ್ ಪ್ಯಾಂಥರ್ IUCN ಪ್ರಕಾರ ವಲ್ನರಬಲ್ ಕ್ಯಾಟಗರಿಯಲ್ಲಿ ಪ್ಲೇಸ್ ಆಗಿದೆ. ಇನ್ ದ ಲಾಸ್ಟ್ ವಿ ಹ್ಯಾವ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಸೊ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಅರ್ಕಾವತಿ ರಿವರ್ ಮತ್ತೆ ಸುವರ್ಣವತಿ ರಿವರ್ ಫ್ಲೋ ಆಗುತ್ತೆ. ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ನ್ಯಾಷನಲ್ ಪಾರ್ಕ್ಸ್ ಇನ್ ಇಂಡಿಯಾ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. These are the few important facts with respect to national parks in Karnataka from examination point of view. Next, we will briefly studying about wildlife sanctuaries in Karnataka and their important features and attractions. So the first one is Bukkapatna Wildlife Sanctuary. So it is situated in Tumukuru district. Its special feature or attraction is Chinkara. Then we have Daroji Bear Sanctuary in Ballari district. ಇಲ್ಲಿ ನಮಗೆ ಸ್ಲಾತ್ ಬಿಯರ್ ಸಿಗುತ್ತೆ. ಸ್ಲಾತ್ ಬಿಯರ್ನ IUCN ಸ್ಟೇಟಸ್ ಬಂದು ವಲ್ನರೇಬಲ್.
ದೆನ್ ವಿ ಹ್ಯಾವ್ ಘಟಪ್ರಭಾ ಬರ್ಡ್ ಸ್ಯಾಂಕ್ಚುರಿ, ಇದು ಘಟಪ್ರಭಾ ರಿವರ್ ಸ್ಟ್ರೆಚ್ ಅಲ್ಲಿದೆ. ಸೊ ಇದರಲ್ಲಿ ಅಟ್ರಾಕ್ಷನ್ಸ್ ಏನಂದ್ರೆ ವೇರಿಯಸ್ ಕೈಂಡ್ಸ್ ಆಫ್ ಬರ್ಡ್ಸ್. ದೆನ್ ವಿ ಹ್ಯಾವ್ ಗುಡವಿ ಬರ್ಡ್ ಸ್ಯಾಂಕ್ಚುರಿ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ದೆನ್ ವಿ ಹ್ಯಾವ್ ಗುಡೇಕೋಟೆ ಸ್ಲಾತ್ ಬೇರ್ ಸ್ಯಾಂಕ್ಚುರಿ, ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ಕೂಡ ಸ್ಲಾತ್ ಬೇರ್ ಸಿಗುತ್ತೆ. ಸ್ಲಾತ್ ಬೇರ್ದು IUCN ಸ್ಟೇಟಸ್ ಏನಂದ್ರೆ ವಲ್ನರೇಬಲ್. ಸೊ ಬಳ್ಳಾರಿಯಲ್ಲಿ 2 ಸ್ಲಾತ್ ಬೇರ್ ಸ್ಯಾಂಕ್ಚುರಿ ಇದೆ, ಒಂದು ದರೋಜಿ ಬೇರ್ ಸ್ಯಾಂಕ್ಚುರಿ, ಇನ್ನೊಂದು ಗುಡೇಕೋಟೆ ಸ್ಲಾತ್ ಬೇರ್ ಸ್ಯಾಂಕ್ಚುರಿ. ದ ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ಮೇಲುಕೋಟೆ ಟೆಂಪಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಮಂಡ್ಯದಲ್ಲಿದೆ. ಸೊ ಇದರ ಅಟ್ರಾಕ್ಷನ್ ಏನಂತಂದ್ರೆ ಗ್ರೇ ವುಲ್ಫ್. ದೆನ್ ವಿ ಹ್ಯಾವ್ ರಾಣೆಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿ, ಸೊ ಇದು ರಾಣೆಬೆನ್ನೂರಿನಲ್ಲಿದೆ. ಸೊ ಇದರ ಅಟ್ರಾಕ್ಷನ್ ಏನಂತಂದ್ರೆ ಬ್ಲ್ಯಾಕ್ ಬಗ್ ನ IUCN ಸ್ಟೇಟಸ್ ಬಂದು ಲೀಸ್ಟ್ ಕನ್ಸರ್ನ್. ಸೊ ಬ್ಲ್ಯಾಕ್ ಬಗ್ನೊಂದಿಗೆ ಇಂಡಿಯನ್ ಬಸ್ಟರ್ಡ್ ಕೂಡ ನಾವು ರಾಣೆಬೆನ್ನೂರು ಬ್ಲ್ಯಾಕ್ ಬಗ್ ಸ್ಯಾಂಕ್ಚುರಿಯಲ್ಲಿ ನೋಡ್ಬೋದು. ದೆನ್ ವಿ ಹ್ಯಾವ್ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ, ಈಸ್ ಲೊಕೇಟೆಡ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್ ನಿಯರ್ ಶ್ರೀರಂಗಪಟ್ಟಣ. ಸೊ ಇಲ್ಲಿ ನಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಬರ್ಡ್ಸ್ ಸಿಗುತ್ತೆ. ಯಾವ ಬರ್ಡ್ಸ್ ಯಾವುದಂದ್ರೆ ಪೇಂಟೆಡ್ ಸ್ಟಾರ್ಕು, ಆಟರು, ಆಮೇಲೆ ಮಗ್ಗರ್ ಕ್ರೊಕೊಡೈಲ್ ಕೂಡ ಇಲ್ಲಿದೆ. ಸೊ ಈ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿನಲ್ಲಿ ಕಾವೇರಿ ರಿವರ್ ಫ್ಲೋ ಆಗುತ್ತೆ. ದ ನೆಕ್ಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ರಾಮದೇವರ ಬೆಟ್ಟ ವಲ್ಸರ್ ಸ್ಯಾಂಕ್ಚುರಿ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಕರ್ನಾಟಕದಲ್ಲಿದೆ. ಸೊ ಇದರ ವಿಶೇಷತೆ ಏನಂತಂದ್ರೆ ಲಾಂಗ್ ಬಿಲ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಲಾಂಗ್ ಬಿಲ್ಡ್ ವಲ್ಚರ್ ಇಲ್ಲಿ ಸಿಗುತ್ತೆ, ಎಂಡೇಂಜರ್ಡ್ ಈಜಿಪ್ತಿಯನ್ ವಲ್ಚರ್ ಸಿಗುತ್ತೆ, ಆಮೇಲೆ ವೈಟ್ ರ್ಯಾಂಪ್ಡ್ ವಲ್ಚರ್ ಸಿಗುತ್ತೆ. ಸೊ ಇಡೀ ಇಂಡಿಯಾದಲ್ಲೇ ದಿಸ್ ಈಸ್ ಇಂಡಿಯಾಸ್ ಫಸ್ಟ್ ವಲ್ಚರ್ ಸ್ಯಾಂಕ್ಚುರಿ. ಸೊ ದಿಸ್ ಈಸ್ ದ ಫೀಚರ್ ಆಫ್ ದಿ ರಾಮದೇವರ ಬೆಟ್ಟ ವಲ್ಚರ್ ಸ್ಯಾಂಕ್ಚುರಿ. ಸೊ ಇಡೀ ಭಾರತದಲ್ಲೇ ಇದು ಫಸ್ಟ್ ವಲ್ಚರ್ ಸ್ಯಾಂಕ್ಚುರಿ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ರಂಗಯ್ಯನ ದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಇಟ್ ಅಟ್ರಾಕ್ಷನ್ ಇಸ್ 4 ಹಾರ್ನ್ಡ್ ಆಂಟಿಲೋಪ್. 4 ಹಾರ್ನ್ಡ್ ಆಂಟಿಲೋಪ್ ದ IUCN ಸ್ಟೇಟಸ್ ಏನಂದ್ರೆ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಎಡಹಳ್ಳಿ ಚಿಂಕಾರ ಸ್ಯಾಂಕ್ಚುರಿ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಚಿಂಕಾರ ಮೇಜರ್ ಅಟ್ರಾಕ್ಷನ್ ಆಫ್ ಎಡಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಚಿಂಕಾರದ IUCN ಸ್ಟೇಟಸ್ ಬಂದು ಲೀಸ್ಟ್ ಕನ್ಸರ್ನ್ ಇರುತ್ತೆ. ಸೊ ಇದು ಕರ್ನಾಟಕದಲ್ಲೇ ಫಸ್ಟ್ ಚಿಂಕಾರ ಸ್ಯಾಂಕ್ಚುರಿ ಆಗಿದೆ. ನೆಕ್ಸ್ಟ್ ವಿ ಹ್ಯಾವ್ ಆದಿಚುಂಚನಗಿರಿ ಬರ್ಡ್ ಲೈಫ್ ಸ್ಯಾಂಕ್ಚುರಿ, ಇಸ್ ಸಿಚುವೇಟೆಡ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಮೇಜರ್ ಅಟ್ರಾಕ್ಷನ್ ಬಂದು ಪಿಕಾಕ್ ಇರುತ್ತೆ. ದೆನ್ ವಿ ಹ್ಯಾವ್ ಅದರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ವಿಚ್ ಆರ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬಟ್ ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ ಕೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಅತ್ತಿವೇರಿ ಬರ್ಡ್ ಲೈಫ್ ಸ್ಯಾಂಕ್ಚುರಿ, ಉತ್ತರ ಕನ್ನಡದಲ್ಲಿದೆ. ಚಿಂಚೋಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕಲಬುರ್ಗಿನಲ್ಲಿದೆ. ಜೋಗಿಮಟ್ಟಿ ಚಿತ್ರದುರ್ಗದಲ್ಲಿದೆ. ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಶೇಷತೆ ಏನಂದ್ರೆ ಇದು ಹಿಲ್ ಸ್ಟೇಷನ್ ಅಲ್ಲಿದೆ. ಚಿಂಚೋಳಿ ಬಂದು ಡ್ರೈಲ್ಯಾಂಡ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿದೆ. ದೆನ್ ವಿ ಹ್ಯಾವ್ ಕಪ್ಪತಗುಡ್ಡ, ಇಸ್ ಸಿಚುವೇಟೆಡ್ ಇನ್ ಗದಗ್ ಡಿಸ್ಟ್ರಿಕ್ಟ್. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಮೇಜರ್ ಕನ್ಸರ್ನ್ ಆಫ್ ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಇಲ್ಲಿ ಫಾರೆಸ್ಟ್ ಏನಿದೆ ಇದು ಅಂಡರ್ ಥ್ರೆಟ್ ಅಲ್ಲಿದೆ ಬಿಕಾಸ್ ಆಫ್ ಮೈನಿಂಗ್ ಆಕ್ಟಿವಿಟೀಸ್ ಇಂದ ಫಾರೆಸ್ಟ್ ಇಲ್ಲಿ ಥ್ರೆಟ್ ಅನ್ನ ಫೇಸ್ ಮಾಡ್ತಾ ಇದೆ. ದೆನ್ ವಿ ಹ್ಯಾವ್ ಸಿರುಗುಪ್ಪ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಅದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಸೊ ಈ ಸಿರುಗುಪ್ಪ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ನಮಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ ದ ಲಾಸ್ಟ್ ವಿ ಹ್ಯಾವ್ ಬೋನಾಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇದು ಯಾದಗಿರಿನಲ್ಲಿದೆ. ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಆಫ್ ಕರ್ನಾಟಕ. ಸೊ ಈ ಬೋನಾಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಅಟ್ರಾಕ್ಷನ್ ಏನಂದ್ರೆ ಲಾರ್ಜೆಸ್ಟ್ ಬರ್ಡ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ. ಬೋನಾಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ಲಾರ್ಜೆಸ್ಟ್ ಬರ್ಡ್ ಸ್ಯಾಂಕ್ಚುರಿ ಇನ್ ಕರ್ನಾಟಕ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮ್ಯಾಂಗ್ರೂವ್ಸ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮ್ಯಾಂಗ್ರೂವ್ ಫಾರೆಸ್ಟ್ ಬಗ್ಗೆ ಬ್ರೀಫ್ ಆಗಿ ಸ್ಟಡಿ ಮಾಡೋಣ. ಅದಕ್ಕಿಂತ ಮೊದಲು ಮ್ಯಾಂಗ್ರೂವ್ ಫಾರೆಸ್ಟ್ ನ ಕೆಲವು ಅಥವಾ ಮ್ಯಾಂಗ್ರೂವ್ ಟ್ರೀ ಫೀಸಿಸ್ ನ ಕೆಲವೊಂದಿಷ್ಟು ಫೀಚರ್ಸ್ ನೋಡೋಣ. ಸೊ ದೀಸ್ ಮ್ಯಾಂಗ್ರೂವ್ ಪ್ಲಾಂಟ್ ಸ್ಪೀಸೀಸ್ ದೇ ಆರ್ ಸಾಲ್ಟ್ ಟಾಲರೆಂಟ್ ಅಂದ್ರೆ ಅವು ಉಪ್ಪು ನೀರಿನಲ್ಲಿ ಅಂದ್ರೆ ಸಮುದ್ರದ ಉಪ್ಪು ನೀರಿನಲ್ಲಿ ಕೂಡ ಅವು ಬೆಳೆಯುತ್ತವೆ. ಸೊ ದೇ ಕ್ಯಾನ್ ಸೀಕ್ರೆಟ್ ಸಾಲ್ಟ್ ಫ್ರಮ್ ದೇರ್ ಲೀವ್ಸ್. ಸೊ ಈ ಸಾಲ್ಟ್ ವಾಟರ್ನ ಏನು ಎಕ್ಸ್ಟ್ರಾಕ್ಟ್ ಮಾಡಿರುತ್ತೆ ಅದರಲ್ಲಿ ಇರ್ತಕ್ಕಂಥ ಸಾಲ್ಟ್ ಅನ್ನು ಅವು ತಮ್ಮ ಎಲೆಗಳ ಮುಖಾಂತರ ಮತ್ತೆ ವಾಪಸ್ ನೇಚರ್ಗೆ ಬಿಡುಗಡೆ ಮಾಡ್ತಾರೆ. ಸೊ ದೇ ಹ್ಯಾವ್ ಡೆವಲಪ್ಡ್ ನಿಮ್ಯಾಟೋಫೋರ್ಸ್, ಏರಿಯಲ್ ರೂಟ್ಸ್ ಅಂತ ಕರಿತೀವಿ. ಸೊ ದ ಥರ್ಡ್ ಫೀಚರ್ ಆಫ್ ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ನಿಮ್ಯಾಟೋಫೋರ್ಸ್. ದೆನ್ ಫೋರ್ತ್ಲಿ ದೇ ಹ್ಯಾವ್ ವಿವಿಪ್ಯಾರಸ್ ಮೋಡ್ ಆಫ್ ರೀಪ್ರೊಡಕ್ಷನ್. ವಿವಿಪ್ಯಾರಸ್ ಮೋಡ್ ಆಫ್ ರೀಪ್ರೊಡಕ್ಷನ್ ಏನಂತಂದ್ರೆ ಬೀಜ ಮರದಲ್ಲಿ ಇದ್ದಾಗ್ಲೇನೆ ಏನಾಗತ್ತೆ ಮೊಳಕೆ ಹೊಡೆಯುತ್ತೆ, ಸ್ಪ್ರೌಟ್ ಆಗತ್ತೆ. ಸೊ ಅದಾದ್ಮೇಲೆ ಅದು ನೀರಿಗೆ ಬಿದ್ದು ನೆಲಕ್ಕೆ ಬಿದ್ದು ಗಿಡ ಆಗಿ
ಅಥವಾ ಸಸಿಯಾಗಿ ಬೆಳೆಯುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಿವಿಪ್ಯಾರಸ್ ಮೋಡ್ ಆಫ್ ರೀಪ್ರೊಡಕ್ಷನ್. ಸೊ ದೀಸ್ ಆರ್ ದಿ 4 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಮ್ಯಾಂಗ್ರೂವ್ ಪ್ಲಾಂಟ್ ಸ್ಪೀಸೀಸ್. ಈಗ ನಾವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮ್ಯಾಂಗ್ರೂವ್ ಫಾರೆಸ್ಟ್ ಬಗ್ಗೆ ನೋಡೋದಾದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೂವ್ ಫಾರೆಸ್ಟ್ ಉತ್ತರ ಕನ್ನಡ ಜಿಲ್ಲೆ ಇದೆ, ಸೆಕೆಂಡ್ ಬಂದು ಉಡುಪಿ ಜಿಲ್ಲೆ ಇದೆ, ಥರ್ಡ್ ಬಂದು ದಕ್ಷಿಣ ಕನ್ನಡ ಇದೆ. ಆದರೆ ಡೆನ್ಸೆಸ್ಟ್ ಮ್ಯಾಂಗ್ರೂವ್ ಫಾರೆಸ್ಟ್ ಎಲ್ಲಿದೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಸೊ ದಿಸ್ ಈಸ್ ಅಬೌಟ್ ಮ್ಯಾಂಗ್ರೂವ್ ಪ್ರೊಫೈಲ್ ಆಫ್ ಕರ್ನಾಟಕ. ಇವಾಗ ಭಾರತ ದೇಶದಲ್ಲಿ ಇರ್ತಕ್ಕಂಥ ಮ್ಯಾಂಗ್ರೂವ್ ಫಾರೆಸ್ಟ್ ಬಗ್ಗೆ ನೋಡೋದಾದ್ರೆ, ವೆಸ್ಟ್ ಬೆಂಗಾಲಲ್ಲಿ ಸುಂದರ್ಬನ್ಸ್ ಅಂತ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ, ಒಡಿಸ್ಸಾದಲ್ಲಿ ಬಿತರ್ಕನಿಕಾ ಇದೆ, ಮತ್ತೆ ಮಹಾನದಿ ಡೆಲ್ಟಾ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ, ಆಂಧ್ರ ಪ್ರದೇಶದಲ್ಲಿ ಕೊರಿಂಗಾ ಗೋದಾವರಿ ರಿವರ್ ಹತ್ರ, ಆಮೇಲೆ ಕೃಷ್ಣ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ, ತಮಿಳುನಾಡಲ್ಲಿ ಪೀಚಾವರಂ ಇದೆ, ಮತ್ತೆ ಮುತ್ತುಪೇಟ್ ಇದೆ, ಕೇರಳದಲ್ಲಿ ಬೆಂಬನಾದ್ ಇದೆ, ಕರ್ನಾಟಕದಲ್ಲಿ ಕುಂದಾಪುರ್ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ, ಗೋವಾದಲ್ಲಿ ಗೋವಾ ಮ್ಯಾಂಗ್ರೂವ್ ಫಾರೆಸ್ಟ್ ಇದೆ, ಮಹಾರಾಷ್ಟ್ರದಲ್ಲಿ ರತ್ನಗಿರಿ, ಗುಜರಾತಲ್ಲಿ ಗಲ್ಫ್ ಆಫ್ ಕಂಬತ್ ಅಂಡ್ ಗಲ್ಫ್ ಆಫ್ ಗತ್, ಆಮೇಲೆ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಅಲ್ಲಿ ಲಕ್ಷದ್ವೀಪ್ ಮ್ಯಾಂಗ್ರೂವ್ಸ್ ಇದೆ. ಸೊ ದಿಸ್ ಈಸ್ ದಿ ಮ್ಯಾಂಗ್ರೂವ್ ಪ್ರೊಫೈಲ್ ಆಫ್ ಇಂಡಿಯಾ. ಸೊ ಕೊನೆಯದಾಗಿ ನಾವು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲೂ ಕೂಡ ಮ್ಯಾಂಗ್ರೂವ್ ಟ್ರೀಸ್ ನ ನೋಡಬಹುದು. ಸೊ ದಿಸ್ ಈಸ್ ದಿ ಮ್ಯಾಂಗ್ರೂವ್ ಪ್ರೊಫೈಲ್ ಆಫ್ ಇಂಡಿಯಾ. Thank you everyone. This is all about environment related current affairs topic which may come in examination. So these are the important topics. The questions may come in examination from this topic. Thank you for watching. All the best for your examination.